Praise the Lord. ಪ್ರೈಸ್ ದ ಲಾರ್ಡ್. Hope you all are doing good. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ನಂಬ್ತೀನಿ. One thing is, the word of God says, ಆದರೆ ಒಂದು ಕಾರ್ಯವನ್ನ ದೇವರ ವಾಕ್ಯ ಹೇಳ್ತದೆ. the flowers fade, the seasons change, but the word of God remains the same. ಹೂಗಳು ಬಾಡಿ ಹೋಗ್ಬೋದು, ಸಮಯಗಳು ಕಳೆದು ಹೋಗ್ಬೋದು, ಆದರೆ ದೇವರ ವಾಕ್ಯ ಅದು ನಿರಂತರವೂ ಹಾಗೆ It ಏಕವಾಗಿರುತ್ತದೆ. is established firmly in heavens. ಅದು ಪರಲೋಕದ ಆಸನದಲ್ಲಿ ದೃಢವಾಗಿ ಸ್ಥಿರವಾಗಿರುತ್ತದೆ. This morning, ಇಂದಿನ ಈ ಮುಂಚಾನೆ I want to invite you to worship God like never before. ಹಿಂದೆಂದೂ ನೀವು ಆರಾಧಿಸದ ರೀತಿಯಲ್ಲಿ ದೇವರನ್ನ ಆರಾಧಿಸಿರಿ ಎಂಬುದಾಗಿ ನಿಮ್ಮನ್ನು ನಾನು ಕೇಳಿಕೊಳ್ತೇನೆ. There is no one like our God. ನಮ್ಮ ದೇವರಾಗೆ ಬೇರೆ ಯಾರೂ ಇಲ್ಲ. The Bible is very clear about that. The way He demonstrates through the verses, through the miracles, through the various things, there is no one like our God. ನಾವು ಸತ್ಯವೇದದಲ್ಲಿ ನಮಗೆ ಸ್ಪಷ್ಟವಾಗಿ ನಮ್ಮ ದೇವರು ಹೇಗೆ ತನ್ನನ್ನ ರೂಪಿಸಿಕೊಂಡಿದ್ದಾನೆ, ತೋರಿಸಿಕೊಂಡಿದ್ದ ಅದ್ಭುತಗಳ ಮೂಲಕ, ಸೂಚಕಗಳ ಮೂಲಕ ಎಂಬುದನ್ನು ಸ್ಪಷ್ಟವಾಗಿ ವರ್ಣಿಸುತ್ತದೆ. Even before we utter a word, even our thoughts, He knows it. ನಮ್ಮ ಬಾಯಿಂದ ಒಂದು ಮಾತು ಹೊರಡೋದಕ್ಕಿಂತ ಮೊದಲೇ, ನಮ್ಮ ಮನಸ್ಸಿನಲ್ಲಿ ಒಂದು ಯೋಚನೆ ಬರೋದಕ್ಕಿಂತ ಮೊದಲೇ ಆತನಿಗೆ ಗೊತ್ತಿರುತ್ತದೆ. How the sky is so painted beautifully. ಹೇಗೆ ಆಕಾಶವು ಅದು ಎಷ್ಟು ಸುಂದರವಾಗಿ ಅದು ಬಣ್ಣದಿಂದ ಕೂಡಿದೆ. How the sky gives rain when it is required. ಹೇಗೆ ಅದು ಆಕಾಶವು ಅದು ಬೇಕಾದಾಗ ಸರಿಯಾದ ಸಂದರ್ಭಕ್ಕೆ ಮಳೆಯನ್ನು ಕೊಡುತ್ತದೆ. How the earth produces ಹೇಗೆ ಭೂಮಿಯು ಬೆಳೆಯನ್ನು ನೀಡುತ್ತದೆ. how the seas gives the resources. ಹೇಗೆ ಸಮುದ್ರವು ಅದು ಸಂಪತ್ತನ್ನು ಕೊಡುತ್ತದೆ. When we look into it, it is so magnificent. ಇವೆಲ್ಲವನ್ನ ನೋಡುವುದಾದ್ರೆ ಬಹಳ ಅತಿಶಯವಾಗಿ ಕಾಣುತ್ತದೆ. Our mind cannot understand how beautiful things are, the way it does. ನಮ್ಮ ಮನಸ್ಸು ಈ ಕಾರ್ಯಗಳು, ಇದರ ಸೌಂದರ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. Yet the Bible very clearly says that God created everything in 6 days. ಆದರೆ ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ, 6 ದಿನಗಳಲ್ಲಿ ದೇವರು ಎಲ್ಲ ಸೃಷ್ಟಿಯನ್ನು ಸೃಷ್ಟಿಸಿದನು ಎಂಬುದಾಗಿ. The Bible doesn't mention how long is the world being created so beautifully, but Bible says God created it. ಎಷ್ಟು ಸಮಯ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದ್ರು, ದೇವರು ಅದನ್ನು ಸೃಷ್ಟಿಸಿದನು ಎಂಬುದಾಗಿ ಹೇಳ್ತದೆ. Even today, this moment we see it and we just enjoy the nature. ಇಂದು ಸಮೇತನು ದೇವರ ಸೃಷ್ಟಿಯನ್ನ ನಾವು ಕಾಣುತ್ತಾ ಅದರಲ್ಲಿ ಆನಂದಿಸುತ್ತಾ ಇದ್ದೇವೆ. It is so amazing that God gave Himself for us. ಬಹಳ ವಿಶೇಷವಾದದ್ದು, ದೇವರು ತನ್ನನ್ನು ತಾನೇ ನಮಗಾಗಿ ಅರ್ಪಿಸಿದನು. This God, the one who created everything, He gave Himself for us. It is a good opportunity. You can give your life to Him too. ನೋಡ್ರಿ, ಸರ್ವನ್ನ ಸೃಷ್ಟಿಸಿದ ದೇವರೇ ತನ್ನನ್ನೇ ತಾನು ನಮಗೆ ಒಪ್ಪಿಸಿರುವಾಗ ನಮ್ಮನ್ನು ನಾವು ಆತನಿಗೆ ಅರ್ಪಿಸುವ ಒಂದು ಸದವಕಾಶವಿದು. It's a very good opportunity. ಇದೊಂದು ಒಳ್ಳೆಯ ಸದವಕಾಶ. As we sing this song, there is no one like God. ಈ ಹಾಡನ್ನು ಹಾಡೋಣ. ನಮ್ಮ ದೇವರ ಹಾಗೆ ಯಾರೂ ಇಲ್ಲ. It says tumsa koi nahi hai in Hindi. तुमसा कोई नहीं, तुमसा कहीं नहीं, अब है पूरा यकीन, तुमसा कोई नहीं, तुमसा कोई नहीं, तुमसा कोई नहीं, तुमसा कोई नहीं, अब है पूरा यकीन, तुमसा कोई नहीं. यीशु
Oh yes, Lord. Oh, ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ. ನೀನೇ ನನ್ನೊಡೆಯನು ಕರ್ತನೆ, ವರ್ಣಿಸಲು ಅಸಾಧ್ಯ. ನಿನ್ನಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ. ನೀನೇ ನನ್ನೊಡೆಯನು, ವರ್ಣಿಸಲು ಆಗದಷ್ಟು ಉನ್ನತ ನೀನು. ನೀನೇ ನನ್ನೊಡೆಯನು, ನಿನ್ನಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ. ನೀನೇ ನನ್ನೊಡೆಯನು, ವರ್ಣಿಸಲು ಆಗದಷ್ಟು ಉನ್ನತ ನೀನು. ನೀನೇ ನನ್ನೊಡೆಯನು, ನಿನ್ನನ್ನ ಆರಾಧಿಸುವೆ, ನಿನ್ನನ್ನ ಆರಾಧಿಸುವೆ, ನಿನ್ನನ್ನ ಆರಾಧಿಸುವೆ, ನಿನ್ನನ್ನ ಆರಾಧಿಸುವೆ. ಸಕಲ ದೇವದೂತರು ನಿತ್ಯ ಸ್ತುತಿಸುವ ಪರಿಶುದ್ಧ ಮಹಿಮೆಯ ದೇವ ನೀನೇ. ಸಕಲ ಜನಗಳು ನಡಬಿದ್ದು ಸ್ತುತಿಸುವ ಲೋಕದ ರಕ್ಷಕನು ನೀನೇ ಯೇಸುವೇ. ಆರಾಧನೆಗೆ ಅರ್ಹನೇ, ನಿನ್ನನ್ನೇ ಸ್ತುತಿಸುವೆನು. ಆರಾಧನೆಗೆ ಅರ್ಹನೇ, ನಿನ್ನನ್ನೇ ಸ್ತುತಿಸುವೆನು. ನಿನ್ನನ್ನ ಆರಾಧಿಸುವೆ, ನಿನ್ನನ್ನ ಆರಾಧಿಸುವೆ, ನಿನ್ನನ್ನ ಆರಾಧಿಸುವೆ, ನಿನ್ನನ್ನ ಆರಾಧಿಸುವೆ. ನನ್ನನ್ನು ಪ್ರೀತಿಸಿ ಸಮಸ್ತವ ನೀಡಿದೆ, ದಿನ ದಿನವೂ ನಿನ್ನ ನಾಮ ಸ್ತುತಿಸುವೆನು. ಪ್ರತಿಯೊಂದು ಸ್ಥಿತಿಯಲ್ಲೂ ಕರ ಹಿಡಿದು ನಡೆಸಿದೆ, ಪ್ರತಿ ಕ್ಷಣವೂ ನಿನ್ನಯ ಹೊಗಳುವೆನು. ನನ್ನನ್ನು ಪ್ರೀತಿಸಿ ಸಮಸ್ತವ ನೀಡಿದೆ, ದಿನ ದಿನವೂ ನಿನ್ನ ನಾಮ ಸ್ತುತಿಸುವೆನು. ಪ್ರತಿಯೊಂದು ಸ್ಥಿತಿಯಲ್ಲೂ ಕರ ಹಿಡಿದು ನಡೆಸಿದೆ, ಪ್ರತಿ ಕ್ಷಣವೂ ನಿನ್ನಯ ಹೊಗಳುವೆನು. ಒಳ್ಳೆಯ ತಂದೆ ನೀನೇ, ಆರಾಧನೆಗೆ ಅರ್ಹನೇ. ಒಳ್ಳೆಯ ತಂದೆ ನೀನೇ, ಆರಾಧನೆಗೆ ಅರ್ಹನೇ.
ಯೇಸುವೇ ನಿನ್ನ ನಾಮ ಶುದ್ಧ ಪರಿಶುದ್ಧ For your name is holy, Lord. For your name is holy. Holy, holy Lord. Ninna nama shuddha, parishuddha, kartane. 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 Oh, Ninna nama shuddha. Oh, Ninna nama naradisuve agnana kuriye. Oh, Ninna nama shuddha. ತಂದೆ ನೀನೇ ಒಳ್ಳೆಯ ದೇವರು ನೀನೇ ಒಳ್ಳೆಯ ತಂದೆ ನೀನೇ ಆರಾಧನೆಗೆ ಒಳ್ಳೆಯ ತಂದೆ ನೀನೇ ತಲೆಗೆ ಅರಸನೇ ನಿನ್ನನ್ನ ಆರಾಧಿಸುವೆ ನಿನ್ನನ್ನ Father, you are holy. ತಂದೆಯೇ ನೀನು ಪರಿಶುದ್ಧನು, The one who was slain for us. ನಮಗಾಗಿ ನೀನು ಯಜ್ಞವಾದವನು, ಕೊಯ್ಯಲ್ಪಟ್ಟವನು, The one who is resurrected and seated on the right hand of God. ಪುನರುತ್ಥಾನನಾಗಿ ತಂದೆಯ ಬಲಬದಿಯಲ್ಲಿ ಕುಳಿತುಕೊಂಡಿರುವ ಆತನು, The one who is victorious. ಜಯಶಾಲಿಯಾದವನು ನೀನು, The one who is ever existing. ನಿತ್ಯಕ್ಕೂ ಇರುವ ಆತನು, The one who holds everything. ಎಲ್ಲವನ್ನ ನಿನ್ನ ಸ್ವಾಧೀನದಲ್ಲಿ ಹಿಡಿದುಕೊಂಡಿರುವ ಆತನು, The one who is forever and evermore. ನಿತ್ಯಕ್ಕೂ ಇರುವ ಆತನು. Lord, thank you for giving us this opportunity to worship you. ತಂದೆಯೇ ನಿನ್ನನ್ನು ಆರಾಧಿಸುವ ಈ ಒಂದು ಅವಕಾಶವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ವಂದನೆಗಳು. There is no one like you, Father. ನಿನ್ನ ಹಾಗೆ ಯಾರೂ ಇಲ್ಲ We ತಂದೆಯೇ. can search all eternity long, but we cannot find no one beautiful, no one so glorious, no one so compassionate, so merciful like you. ನಾವು ಎಲ್ಲಿ ಹುಡುಕಿದರೂ ನಿನ್ನಷ್ಟು ಕರುಣಾ ಸಂಪನ್ನನು, ಕೃಪಾ ಸಂಪನ್ನನು, ನಿನ್ನಷ್ಟು ಸುಂದರನು ಯಾರೂ ಇಲ್ಲ ಸ್ವಾಮಿ. Thank you, God, for giving us this opportunity this morning to worship. ಈ ಮುಂಜಾನೆ ನಿನ್ನನ್ನು ಆರಾಧಿಸುವ ಅವಕಾಶ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. Everybody, Lord Jesus, we want to thank you, and we want to give you all the glory and honor in Jesus' name, matchless name. ನಾವೆಲ್ಲರೂ ನಿನಗೆ ವಂದನೆ ಸಲ್ಲಿಸುತ್ತಾ ಇದ್ದೇವೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ. Amen. ಆಮೆನ್. Praise the Lord. Praise the Lord. Hallelujah. Hallelujah. Let us continue to worship the Lord
ಕರ್ತನನ್ನು ಆರಾಧಿಸುವುದನ್ನು ಮುಂದುವರಿಸೋಣ. He is our God and our Savior. ಆತ ನಮ್ಮ ರಕ್ಷಕನು, ನಮ್ಮ ದೇವರು. In Him we have redemption. ಆತನಲ್ಲಿ ನಮಗೆ ವಿಮೋಚನೆ ಉಂಟಾಯಿತು. And He will protect us from every evil that comes upon our lives. ನಮ್ಮ ಜೀವಿತಗಳ ಮೇಲೆ ಬರುವ ಎಲ್ಲ ಹಾನಿಗಳಿಂದ ಆತ ನಮ್ಮನ್ನು ತಪ್ಪಿಸಿ ಕಾಪಾಡುತ್ತಾನೆ. And we are here to glorify His name and to walk with Him in fear and in obedience. ಆತನಿಗೆ ಭಯಪಟ್ಟು ಆತನಲ್ಲಿ ನಾವು ನಂಬಿಕೆಟ್ಟು ನಡೆಯುವುದಕ್ಕಾಗಿ ನಾವು ಆತನ ಮುಂದೆ ಇದ್ದೇವೆ. And now as we worship the Lord, ಕರ್ತನನ್ನು ಆರಾಧಿಸುವಾಗ let's meditate the word of God. ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. Have a short prayer. ಪ್ರಾರ್ಥನೆ ಮಾಡಿಕೊಳ್ಳೋಣ. Father God, open our understanding. ತಂದೆಯಾದ ದೇವರೇ, ನಮ್ಮ ಹೃದಯದ ಆಲೋಚನೆಗಳನ್ನು ತೆರೆಯ ಮಾಡು, that we may understand your word. ನಿನ್ನ ವಾಕ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ. Help us to follow you so closely. ನಿನ್ನನ್ನು ನಾವು ನಿಕಟವಾಗಿ ಹಿಂಬಾಲಿಸುವಂತೆ ಸಹಾಯ ಮಾಡು. In Jesus' name. ಯೇಸುವಿನ ನಾಮದಲ್ಲಿ ತಂದೆ, Amen. ಆಮೆನ್. Today I want to speak to you an important subject called faith or presumption. ಈ ದಿನ ನಾನೊಂದು ಬಹಳ ಪ್ರಾಮುಖ್ಯವಾದ ಸಂಗತಿಯನ್ನು ಮಾತನಾಡಲು ಬಯಸ್ತೇನೆ. ಅದೇನೆಂದರೆ ನಂಬಿಕೆಯೋ ಅಥವಾ ಊಹೆಯೋ. Faith or presumption. ನಂಬಿಕೆಯೋ ಅಥವಾ ಕಲ್ಪನೆಯೋ. I would like to read a passage. In fact 2-3 passages I would like to read, but let me go through the first Samuel chapter 4 verses 1 to 11. There are verses to read, but I will go through 1 or 2 verses from this. ಅನೇಕ ಒಂದು ವಾಕ್ಯ ಭಾಗಗಳುಂಟು, ಅದರಲ್ಲಿ ಕೆಲವು ಒಂದು ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. 1 ಸಮುವೇಲ 4ನೇ ಅಧ್ಯಾಯದ ಮೊದಲ 11 ವಾಕ್ಯಗಳಲ್ಲಿ ಕೆಲವು ಭಾಗಗಳನ್ನು ನಾವು ನೋಡಿಕೊಳ್ಳೋಣ. And verse 3 says, and when the people had come into the camp, the elders of Israel said, why has the Lord defeated us today before the Philistines? Let us bring the ark of the covenant of the Lord from Shiloh to us, that when it comes among us, it may save us from the hand of our enemies. So the people sent to Shiloh, that he might bring there the ark of the covenant of the Lord of hosts, who dwells between the cherubim. And the 2 sons of Eli, Hophni and Phinehas, were there with the ark of the covenant of God. ಇಸ್ರಾಯೇಲರು ತಮ್ಮ ಪಾಳೆಯಕ್ಕೆ ಹಿಂತಿರುಗಿದ ಮೇಲೆ ಅವರ ಹಿರಿಯರು ಅವರಿಗೆ, ಯೆಹೋವನು ಈ ಹೊತ್ತು ನಮ್ಮನ್ನು ಫಿಲಿಸ್ಟಿಯರಿಂದ ಅಪಜಯಪಡಿಸಿದ್ದಕ್ಕೆ ಶಿಲೋವಿನಿಂದ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ತರಿಸೋಣ, ಆತನು ನಮ್ಮ ಮಧ್ಯದಲ್ಲಿ ಬಂದು ಶತ್ರುಗಳ ಕೈಗೆ ನಮ್ಮನ್ನು ತಪ್ಪಿಸಲಿ ಎಂದು ಆಲೋಚನೆ ಹೇಳಿದ್ದರಿಂದ ಅವರು ಜನರನ್ನು ಕಳುಹಿಸಿ ಕೆರೂಬಿಯರ ಮಧ್ಯದಲ್ಲಿ ಆಸೀನನಾಗಿರುವ ಸೈನ್ಯಾಧೀಶ್ವರ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ತರಿಸಿದರು. ಏಲಿಯ 2 ಮಕ್ಕಳಾದ ಹೊಫ್ನಿ ಮತ್ತು ಫಿನಿಹಾಸ್ ಎಂಬುವವರು ದೇವರ ಒಡಂಬಡಿಕೆಯ ಮಂಜೂಷದ ಸಂಗಡ ಇದ್ದರು. You know, the first Samuel chapter is one of the darkest, we see a darkest picture that happened during the time of Samuel. ಸಮುವೇಲನ ಸಮಯದಲ್ಲಿ ಉಂಟಾದಂತ ಒಂದು ಅಂಧಕಾರದ ಸಮಯಗಳ ಬಗ್ಗೆ ನಾವು ಇಲ್ಲಿ ನೋಡುತ್ತೇವೆ. You know, Samuel is one of the last judges among the Israel. ಇಸ್ರಾಯೇಲರಲ್ಲಿ ಸಮುವೇಲನು ಕೊನೆಯ ನ್ಯಾಯಾಧಿಪತಿಯಾಗಿದ್ದನು. And moreover that he was the first, the formal prophets of Israel. ಮತ್ತು ಇಸ್ರಾಯೇಲರ ಪ್ರವಾದಿಗಳಲ್ಲಿ ಮೊದಲನೇ ಒಂದು ಪ್ರವಾದಿ ಮುಂದೂತನಾಗಿದ್ದನು. This has been recorded during his time. ಅವನ ಸಮಯದಲ್ಲಿ ಇದು ನಡೆದ ಸಂಗತಿಯನ್ನು ನಾವು ನೋಡುತ್ತೇವೆ. Where Eli was the priest and serving the Lord in Shiloh. ಏಲಿ ಎನ್ನುವಂತ ಒಬ್ಬ ಯಾಜಕನು ಆ ವ್ಯಕ್ತಿ ಶಿಲೋವಿನಲ್ಲಿ ಸೇವೆ ಮಾಡುತ್ತಾ ಇದ್ದನು. Judges was a period where Israel was gone through great turmoil in the internal and external pressure in their lives. ನ್ಯಾಯಸ್ಥಾಪಕರ ಕಾಲಗಳಲ್ಲಿ ಇಸ್ರಾಯೇಲ್ ಜನಾಂಗವು ಹೊರಗಡೆಯಿಂದಲೂ ಮತ್ತು ಒಳಗಿನಿಂದಲೂ ಅನೇಕ ಒತ್ತಡಗಳಿಗೆ, ಅನೇಕ ಬದಲಾವಣೆಗಳಿಗೆ ಒಳಗಾಯಿತು. And now let's see what actually has taken place in this particular chapter. ಈ ನಿರ್ದಿಷ್ಟವಾದ ಅಧ್ಯಾಯದಲ್ಲಿ ಏನು ನಡೀತಾ ಇದೆ ಎಂಬುದಾಗಿ ನಾವು ಗಮನ ಕೊಡೋಣ. You know, when that Israelites were after the conquer of the land, ಆ ಒಂದು ಸ್ಥಳವನ್ನು ಅವರು ಆಕ್ರಮಿಸಿಕೊಂಡ ನಂತರ ಇಸ್ರಾಯೇಲ್ಯರು they settled in different parts of that Palestine. ಆ ಒಂದು ಪಾಲೆಸ್ತೈನ್ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅವರು ಜೀವಿಸಿದರು. And they need to continue to conquer the places. ಮತ್ತು ಇನ್ನೂ ಅನೇಕ ಸ್ಥಳಗಳನ್ನು ಅವರು ಗೆದ್ದುಕೊಳ್ಳಬೇಕಾಗಿತ್ತು. They need to establish their territory. ಅವರು ತಮ್ಮ ವಿಭಾಗಗಳನ್ನ, ತಮ್ಮ ಒಂದು ಸ್ವಾಸ್ಥ್ಯಗಳನ್ನ ಹೆಚ್ಚಿಸಿಕೊಳ್ಳಬೇಕಾಗಿತ್ತು. God said that this all will happen if they continue to live with him and walk with him. ಅವರು ತನ್ನ ಸಂಗಡ ನಡೆದಾಡುವುದಾದರೆ ಮಾತ್ರ ಎಲ್ಲ ಸಂಗತಿಗಳು ನಡೆಯುತ್ತದೆ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳಿದರು. There had many battles they had to win. ಅನೇಕ ಯುದ್ಧಗಳನ್ನು ಅವರು ಗೆಲ್ಲಬೇಕಾಗಿತ್ತು. You know, in this particular chapter it says, now Israel went out to battle against the Philistines and encamped beside Ebenezer.
and the Philistines encamped in Aphek. ಇಲ್ಲಿ ನಾವು ನೋಡ್ತೀವಿ ಈ ನಿರ್ದಿಷ್ಟ ಭಾಗದಲ್ಲಿ ಇಸ್ರಾಯೇಲರು ಫಿಲಿಸ್ಟಿಯರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೊರಟು ಎಬೆನೆಜರಿನ ಸಮೀಪದಲ್ಲಿ ಪಾಳೆಯ ಮಾಡಿಕೊಂಡರು. ಫಿಲಿಸ್ಟಿಯರು ಬಂದು ಅಫೇಕಿನಲ್ಲಿ ಇಳಿಕೊಂಡರು. Now the Philistines were camped in a place called Aphek. ಫಿಲಿಸ್ಟಿಯರು ಅಫೇಕ್ ಎನ್ನುವಂತ ಸ್ಥಳದಲ್ಲಿ ಪಾಳೆಯ ಮಾಡಿಕೊಂಡರು. When we study the book of Joshua, ನಾವು ಯೆಹೋಶುವನ ಪುಸ್ತಕವನ್ನು ನೋಡುವಾಗ this place, particular place or land has been captured by Joshua. ಈ ನಿರ್ದಿಷ್ಟವಾದ ಸ್ಥಳ ಇದು ಯೆಹೋಶುವನಿಂದ ಗೆದ್ದುಕೊಳ್ಳಲ್ಪಟ್ಟ ಸ್ಥಳವಾಗಿತ್ತು. And then that the children of God that they established themselves in that place. ದೇವ ಮಕ್ಕಳು ಆ ಸ್ಥಳದಲ್ಲಿ ತಮ್ಮನ್ನು ತಾವು ಸ್ಥಾಪಿಸಿಕೊಂಡಿದ್ದರು. This is part of the promised land. ಅದು ವಾಗ್ದಾನ ಪ್ರದೇಶದ ಒಂದು ಭೂಮಿ. This is part of their victory. ಅದು ಅವರ ಜಯದ ಒಂದು ಭಾಗ. Now we see that in the time that the Philistines came and camped in that particular place. ಆದರೆ ಈ ಸಮಯದಲ್ಲಿ ಆ ಸ್ಥಳದಲ್ಲಿ ಫಿಲಿಸ್ಟಿಯರು ಬಂದು ಇಳುಕೊಂಡಿರೋದನ್ನು ನಾವು ನೋಡ್ತಾ ಇದ್ದೇವೆ. Now how that the Philistines could come and establish themselves or capture that place? ಫಿಲಿಸ್ಟಿಯರು ಬಂದು ಆ ಸ್ಥಳಕ್ಕೆ ಬಂದು ಹೇಗೆ ಅದನ್ನು ಆಕ್ರಮಿಸಿಕೊಂಡು ಅಲ್ಲಿ ಇಳುಕೊಳ್ಳಲು ಸಾಧ್ಯವಾಯಿತು? No, once upon a time they have conquered this land. Israelites conquered this land. ಒಂದೊಂದು ಸಮಯದಲ್ಲಿ ಇಸ್ರಾಯೇಲರು ಈ ಪ್ರದೇಶವನ್ನು ಗೆದ್ದುಕೊಂಡಿದ್ದರು. And this is part of their territory. ಇದು ಅವರ ಸ್ವತ್ತಿನ ಒಂದು ಭಾಗವಾಗಿತ್ತು. Maybe gradually what has happened is that enemy came and captured this place. ನಿಧಾನವಾಗಿ ಏನಾಗ್ತಾ ಇದೆ, ವೈರಿಯು ಬಂದು ಆ ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತಾ ಇದ್ದಾನೆ. That shows that these people were not very careful or that they were not watching over the territory that God has given to them. ಅದರ ಅರ್ಥ ದೇವರು ಅವರಿಗೆ ಕೊಟ್ಟಂತ ಒಂದು ಪ್ರದೇಶಗಳ ಕುರಿತಾಗಿ ಇವರು ಒಂದು ಗಂಭೀರವಾದ ಚಿಂತನೆ ಅಥವಾ ಗಂಭೀರವಾದ ಕಾಳಜಿ ಅವರಿಗೆ ಇರಲಿಲ್ಲ ಎಂಬುದಾಗಿ They ಗೊತ್ತಾಗುತ್ತದೆ. became negligent of their responsibility. ತಮ್ಮ ಜವಾಬ್ದಾರಿಗಳಲ್ಲಿ ಅವರು ನಿರ್ಲಕ್ಷ್ಯವನ್ನು ವಹಿಸಿದರು. No, they became negligent for this particular territory. ಈ ನಿರ್ದಿಷ್ಟ ಪ್ರದೇಶಗಳ ಕುರಿತಾಗಿ ಅವರು ಆ ಒಂದು ನಿರ್ಲಕ್ಷ್ಯವನ್ನು ತೋರಿಸಿದರು. This will not happen in our personal lives. ನಮ್ಮ ವೈಯಕ್ತಿಕ ಜೀವಿತಗಳಲ್ಲಿ ಹೀಗೆ ಆಗುತ್ತದೆ ಪ್ರಿಯರೇ. No, there is a time that we conquer certain areas in our life. ನಮ್ಮ ಜೀವಿತಗಳಲ್ಲಿ ಕೆಲವು ಕ್ಷೇತ್ರಗಳನ್ನು ನಾವು ಗೆದ್ದುಕೊಳ್ಳುತ್ತೇವೆ. I know that it will become part of our lives. ಅದು ನಮ್ಮ ಜೀವಿತದ ಭಾಗವಾಗಿ ಮಾರ್ಪಡುತ್ತದೆ. In the spiritual battle, the Joshua conquered this land for them. ಆ ದಿವಸಗಳಲ್ಲಿ ಯೆಹೋಶುವನು ಅಲ್ಲಿ ಅದನ್ನು ಗೆದ್ದುಕೊಂಡಿರೋದನ್ನು ನಾವು ನೋಡುತ್ತೇವೆ. Today, as that we see that we are following the Lord Jesus Christ, the victory that we received, you and me got it through the Lord Jesus Christ. ಈ ದಿವಸಗಳಲ್ಲಿ ನಾನು ನೀವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಾಗ ನಾವು ಪಡೆದುಕೊಂಡಂತ ಜಯವು ಯೇಸು ಕ್ರಿಸ್ತನ ಮೂಲಕವಾಗಿ ಬಂದಂತ ಜಯ. As we possess the land or possess our victory, we need to continue to stand in the victory of God. ನಾವು ಆ ಜಯವನ್ನು ಸ್ವಾಧೀನಪಡಿಸಿಕೊಳ್ಳುವಾಗ, ಆ ಜಯವನ್ನು ನಾವು ಹೊಂದಿಕೊಳ್ಳುವಾಗ ಅದರಲ್ಲಿ ನಿರ್ದಿಷ್ಟವಾಗಿ ಮುಂದುವರಿಯಬೇಕಾಗಿರುತ್ತದೆ. And otherwise the enemies will come and conquer that area. ಇಲ್ಲದೆ ಹೋದರೆ ವೈರಿಗಳು ಬಂದು ಅದನ್ನು ಗೆದ್ದುಕೊಳ್ಳುತ್ತಾರೆ. Right in the promised land, though once they have conquered it, but now the Philistines came and settled, dominated in their lives. ಆ ಒಂದು ನಿರ್ದಿಷ್ಟವಾದ ವಾಗ್ದಾನ ಪ್ರದೇಶದಲ್ಲಿ ಅವರು ಗೆದ್ದುಕೊಂಡ ಪ್ರದೇಶದಲ್ಲಿ ಈಗ ವೈರಿಗಳು ಫಿಲಿಸ್ಟಿಯರು ಬಂದು ಆಕ್ರಮಣ ಮಾಡಿ ಅದನ್ನು ಸ್ವಾಧೀನಪಡಿಸಿಕೊಂಡಿದ್ದಾರೆ. There are a lot of things are revealed in the scripture. ಈ ಒಂದು ವಾಕ್ಯ ಭಾಗದಲ್ಲಿ ಅನೇಕ ಒಂದು ವಾಕ್ಯಗಳು ನಮಗೆ ಸಿಗುತ್ತವೆ. But one thing that I want to make sure that when you and me, as we believe in the Lord Jesus Christ, ಒಂದು ಸಂಗತಿ, ನಾನು ನೀವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವ ಸಂದರ್ಭದಲ್ಲಿ no, once that we say that we are saved by the grace of God, ದೇವರ ಕೃಪೆಯಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದಾಗಿ ಹೇಳುವಾಗ we cannot neglect the responsibility that God has given to watch over our life. ನಮ್ಮ ಜೀವಿತಗಳನ್ನು ಕಾಪಾಡಿಕೊಳ್ಳುವುದಕ್ಕೆ ದೇವರು ಕೊಟ್ಟ ಜವಾಬ್ದಾರಿಯನ್ನು ನಾವು ನಿರ್ಲಕ್ಷ್ಯ ಮಾಡಬಾರದು. It is not that only the responsibility of God, God will protect, but we have to take responsibility over spiritual dominion or spiritual protection and progress in our life. ದೇವರು ನಮ್ಮನ್ನು ಕಾಪಾಡುತ್ತಾನಲ್ಲ ಎಂಬುದಾಗಿ ನಿರ್ಲಕ್ಷ್ಯವಾಗಿರುವುದಲ್ಲ, ದೇವರು ನಮ್ಮನ್ನು ಕಾಪಾಡುತ್ತಾನೆ. ಆದರೆ ಅದೇ ಸಮಯದಲ್ಲಿ ನಮಗೆ ಕೊಡಲ್ಪಟ್ಟ ಸಂಗತಿಗಳಲ್ಲಿ ನಾವು ಅಲಕ್ಷ್ಯ ಮಾಡದೆ ಅದರ ಬಗ್ಗೆ ನಾವು ಗಂಭೀರವಾಗಿರಬೇಕು. Okay, the Philistines has already captured this particular area. ಈ ಒಂದು ನಿರ್ದಿಷ್ಟ ಪ್ರದೇಶವನ್ನು ಫಿಲಿಸ್ಟಿಯರು ಈಗಾಗಲೇ ಆಕ್ರಮಿಸಿಕೊಂಡಿದ್ದಾರೆ. From there they are now started to operate against the people of God. ಈಗ ದೇವ ಜನರಿಗೆ ವಿರುದ್ಧವಾಗಿ ಅವರು ಕೆಲಸ ಮಾಡಲು ಪ್ರಾರಂಭಿಸ್ತಾ ಇದ್ದಾರೆ. They want to conquer more places. ಈಗ ಆ ಎಲ್ಲಾ ಸ್ಥಳಗಳನ್ನು ಗೆದ್ದುಕೊಳ್ಳಲು ನೋಡುತ್ತಾ ಇದ್ದಾರೆ. They made a strategy to fight against the people of God. ದೇವ ಜನರಿಗೆ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕೆ ರಣತಂತ್ರಗಳನ್ನು ರೂಪಿಸಿದರು. There says the people of Israel, they also withstood against them and went for battle. ಈಗ ಇಸ್ರಾಯೇಲರು ಕೂಡ ಅವರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೊರಟು ಹೋದದನ್ನು ನಾವು ನೋಡುತ್ತೇವೆ. This is what it is. Then the Philistines put themselves in the battle array against Israel, and when they joined battle, Israel was defeated by the Philistines. ಇವರು ಇಸ್ರಾಯೇಲರಿಗೆ ಎದುರಾಗಿ ವ್ಯೂಹ ಕಟ್ಟಿ ಯುದ್ಧ ಮಾಡಲು ಇಸ್ರಾಯೇಲರು ಸೋತರು.
The first of all, they have neglected their responsibility. ಮೊದಲನೇದಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ಲಕ್ಷ್ಯ ಮಾಡಿದರು. Secondly, when there was an attack, now they are going to fight against the Philistines. ಈಗ ಅವರ ಮೇಲೆ ಆಕ್ರಮಣವಾದಾಗ ಫಿಲಿಸ್ತೀಯರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. And they thought, no, in this battle they will win. ಅವರು ಅಂದುಕೊಂಡರು ಈ ಯುದ್ಧದಲ್ಲಿ ನಾವು ಗೆದ್ದುಕೊಳ್ಳುತ್ತೇವೆ. Because they had won several battles in the past. ಯಾಕೆಂದ್ರೆ ಹಿಂದೆ ಅನೇಕ ಯುದ್ಧಗಳನ್ನು ಗೆದ್ದುಕೊಂಡಿದ್ದಾರೆ. And they were able to conquer the land. ಅವರು ದೇಶಗಳನ್ನು ಗೆದ್ದುಕೊಂಡಿದ್ದಾರೆ. And so they thought, or they assumed that they are going to win in this battle. ಅದಕ್ಕೋಸ್ಕರ ಅವರು ಅಂದುಕೊಂಡರು, ಊಹೆ ಮಾಡಿಕೊಂಡರು, ಕಲ್ಪಿಸಿಕೊಂಡರು, ನಾವು ಯುದ್ಧವನ್ನು ಕೂಡ ಗೆದ್ದುಕೊಳ್ಳುತ್ತೇವೆ. Depending upon the past experiences. ನಮ್ಮ ಹಿಂದಿನ ಅನುಭವಗಳ ಪ್ರಕಾರ, Or depending upon their ability or strength. ಈಗ ಅವರಿಗಿರುವಂತ ಬಲ ಸಾಮರ್ಥ್ಯಗಳ ಪ್ರಕಾರ. Many times, beloved, in our lives, know that when the problems come in our life, ಪ್ರಿಯರೇ, ನಮ್ಮ ಜೀವಿತಗಳಲ್ಲಿ ಅನೇಕ ಸಮಯದಲ್ಲಿ ಸಮಸ್ಯೆಗಳು ಬರುವಾಗ, when the battle is before us, ನಮ್ಮ ಮುಂದೆ ಯುದ್ಧಗಳಿರುವಾಗ, we try to depend upon our past experience. ನಮ್ಮ ಹಿಂದಿನ ಅನುಭವಗಳ ಮೇಲೆ ನಾವು ಆತುಕೊಳ್ಳುವುದಕ್ಕೆ ಪ್ರಯತ್ನಿಸ್ತೇವೆ. And we will have that confidence in ourselves. ನಮ್ಮಲ್ಲೇ ನಾವು ಆ ವಿಶ್ವಾಸವನ್ನು ಇಟ್ಟುಕೊಳ್ಳುತ್ತೇವೆ. And also that we assume that God will help us. ಮತ್ತು ನಾವು ಅಂದುಕೊಳ್ಳುತ್ತೇವೆ ದೇವರು ನಮಗೆ ಸಹಾಯ ಮಾಡುತ್ತಾನೆಂಬುದಾಗಿ. They are going and fighting in their own flesh without depending upon God, without getting a direction from the Lord. ದೇವರ ಮೇಲೆ ಆತುಕೊಳ್ಳದೆ, ದೇವರಿಂದ ನಿರ್ದೇಶನವನ್ನು ಪಡೆದುಕೊಳ್ಳದೆ, ತಮ್ಮ ಸ್ವಂತ ಸಾಮರ್ಥ್ಯದಲ್ಲಿ, ಬಲವದಲ್ಲಿ ನಂಬಿಕೆಟ್ಟು ಅವರು ಯುದ್ಧ ಮಾಡ್ತಾ So ಇದ್ದಾರೆ. in this battle they were defeated, and says 4,000 men were killed. ಈ ಯುದ್ಧದಲ್ಲಿ ಅವರು ಸೋತು ಹೋದರು ಮತ್ತು 4,000 ಮಂದಿ ಸತ್ತರೆಂಬುದಾಗಿ ನಾವು ನೋಡ್ತೇವೆ. Okay, there is a first defeat is mentioned in this place. ಈ ಸ್ಥಳದಲ್ಲಿ ಮೊದಲನೇ ಸಲ ಸೋಲು ಎಂಬುದಾಗಿ ಬರೆಯಲ್ಪಟ್ಟಿದೆ. When they were defeated, ಅವರು ಸೋತು ಹೋದ ಸಮಯದಲ್ಲಿ they came back to the camp. ಈಗ ಅವರು ಹಿಂತಿರುಗಿ ಆ ಒಂದು ಪಾಳೆಯಕ್ಕೆ ಬರುತ್ತಾರೆ. Or after a failure, they retreated back to the camp. ಈಗ ಸೋತು ಹೋದ ನಂತರ ಅವರು ತಮ್ಮ ಪಾಳೆಯಕ್ಕೆ ಹಿಂತಿರುಗಿ ಬರುತ್ತಾರೆ. Now they wanted to reorganize and re-strategize how they can go and fight against it. ಈಗ ನಾಳೆ ಮತ್ತೆ ಮುಂದೆ ಹೋಗಿ ಹೇಗೆ ಯುದ್ಧ ಮಾಡಬಹುದೆಂಬುದಾಗಿ ಪ್ರತಿ ರಣತಂತ್ರವನ್ನು ಹೂಡುವುದಕ್ಕಾಗಿ ಅವರು ಸೇರಿಕೊಂಡು ಚರ್ಚೆ So ಮಾಡುತ್ತಾರೆ. it was that time, when the people had come into the camp, the elders of Israel said, "Why has the Lord defeated us today before the Philistines?" ಇಸ್ರಾಯೇಲರು ತಮ್ಮ ಪಾಳೆಯಕ್ಕೆ ಹಿಂತಿರುಗಿದ ಮೇಲೆ ಅವರ ಹಿರಿಯರು ಅವರಿಗೆ ಕೇಳುತ್ತಾರೆ, ಯೆಹೋವನು ಈ ಹೊತ್ತು ನಮ್ಮನ್ನು ಫಿಲಿಸ್ಟಿಯರಿಂದ ಅಪಜಯ ಪಡಿಸಿದ್ದೇಕೆ? The elders, they have witnessed mighty miracles of God. ಆ ಒಂದು ಹಿರಿಯರು ದೇವರ ಅತ್ಯದ್ಭುತಗಳನ್ನು ಕಂಡವರಾಗಿದ್ದರು. They have seen that how God was working on behalf of them. ಇಸ್ರಾಯೇಲರ ಪರವಾಗಿ ದೇವರು ಎಷ್ಟು ಅದ್ಭುತವಾಗಿ ಕೆಲಸ ಮಾಡಿದನೆಂಬುದನ್ನು ಅವರು ಕಂಡುಕೊಂಡಿದ್ದರು. Now they are asking a question, why has the Lord defeated us today? ಯಾಕೆ ದೇವರು ನಮ್ಮನ್ನು ಈ ದಿನ ಅಪಜಯಕ್ಕೆ ಈಡು ಮಾಡಿದ್ದಾನೆ? Are we not God's people? ನಾವು ದೇವ ಜನರಲ್ಲವೇ? Are we not the people of Abraham? ನಾವು ಅಬ್ರಹಾಮನ ಸಂತತಿಯಲ್ಲವೇ? Don't God has provided this land for us? ದೇವರು ಈ ಪ್ರದೇಶವನ್ನು ನಮಗೆ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ In ಕೊಟ್ಟಿದ್ದಾನಲ್ಲವೇ? spite of all these things, everything is in our favor, but we are still defeated before the Philistines. ಇಷ್ಟೆಲ್ಲ ಇದ್ದರೂ ಕೂಡ ನಾವ್ಯಾಕೆ ಇನ್ನೂ ಕೂಡ ಫಿಲಿಸ್ಟಿಯರ ಮುಂದೆ ಅಪಜಯಕ್ಕೆ ಒಳಗಾಗಿದ್ದೇವೆ? I know that's a serious question they need to answer. ಅವರು ನಿಜವಾಗಲೂ ಗಂಭೀರವಾದ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿತ್ತು. No, but they did not have an answer to say. ಆದರೆ ಅದಕ್ಕೆ ಯಾವುದೇ ಉತ್ತರ ಅವರಲ್ಲಿ ಇರಲಿಲ್ಲ. But they said, ಆದರೆ ಅವರು ಹೇಳುತ್ತಾರೆ, now what happened? Let us bring the ark of the covenant of the Lord from Shiloh to us. ಶಿಲೋವಿನಿಂದ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ತರಿಸೋಣ. Because they have seen in the past ಯಾಕಂದ್ರೆ ಹಿಂದೆ ಅವರು ನೋಡಿದ್ದಾರೆ how the Lord has brought victory for them when the ark of the covenant was with them. ಒಡಂಬಡಿಕೆಯ ಮಂಜೂಷವು ಅವರ ಬಳಿಗೆ ಬಂದಾಗ ದೇವರು ಹೇಗೆ ಅವರಿಗೆ ಜಯವನ್ನು ಕೊಟ್ಟನೆಂಬುದಾಗಿ ಅವರು ಕಂಡಿದ್ದಾರೆ. I know that the ark of the covenant that played a major role in the victory and the success of God's people. ಆ ದೇವ ಜನರ ಒಂದು ಯಶಸ್ಸು ಮತ್ತು ಜಯಗಳಲ್ಲಿ ಆ ಒಡಂಬಡಿಕೆಯ ಮಂಜೂಷವು ಬಹು ದೊಡ್ಡ ಒಂದು ಪಾತ್ರವನ್ನು ವಹಿಸಿತು. In the first battle or the first conquering of the land, God has instructed clearly to Joshua. ಆ ಒಂದು ಮೊದಲನೆಯ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಳ್ಳುವಾಗಲೇ ದೇವರು ಯೆಹೋಶುವನಿಗೆ ಹೇಳಿದ್ದನು, He wanted to first conquer the land of Jericho. ಯೆರಿಕೋ ಕೋಟೆಯನ್ನು ಮೊದಲು ಜಯಿಸಬೇಕಾಗಿತ್ತು. This was a very huge that wall was in front of them. ಅವರ ಮುಂದೆ ಒಂದು ದೊಡ್ಡ ಒಂದು ಗೋಡೆ ಇತ್ತು. And they do not know how to overcome it. ಅದನ್ನು ಹೇಗೆ ಜಯಿಸಬೇಕೆಂಬುದು ಅವರಿಗೆ ಗೊತ್ತಿಲ್ಲ. While Joshua was waiting upon the Lord, ಆ ಯೆಹೋಶುವನು ಕರ್ತನ ಮೇಲೆ ಕಾಯ್ದುಕೊಂಡಿರುವಾಗ God told him, instructed him, ದೇವರು ಅವನಿಗೆ ಹೇಳಿಕೊಟ್ಟನು, given me a strategy, ಒಂದು ರಣತಂತ್ರವನ್ನು ಕೊಟ್ಟನು. you carry the ark of the covenant of the Lord. ನೀನು ಒಡಂಬಡಿಕೆಯ ಮಂಜೂಷವನ್ನು ತೆಗೆದುಕೊಂಡು ಹೋಗು. And then you circle it 7 times. ಅದನ್ನು 7 ಸಲ ಸುತ್ತು ಹಾಕು. And on the 7th day, ಮತ್ತು 7ನೇ ದಿನದಲ್ಲಿ when I speak to you, ನಾನು ನಿನಗೆ ಹೇಳುವಾಗ you shout, ನೀನು ಆರ್ಭಟಿಸು, and you will get the victory. ನಿನಗೆ ಜಯ ಸಿಗುತ್ತದೆ. So Joshua literally
followed all the instruction that God has given him. ದೇವರು ಕೊಟ್ಟ ಎಲ್ಲ ಒಂದು ಸೂಚನೆಗಳನ್ನು ಯೆಹೋಶುವನು ತಪ್ಪದೆ ಪಾಲಿಸಿದನು. No, he got an instruction from the Lord. ಅವನು ಕರ್ತನಿಂದ ಆ ಒಂದು ಆಲೋಚನೆಗಳನ್ನು He ಹೊಂದಿಕೊಂಡನು. just obeyed what God has said to him. ದೇವರು ಹೇಳಿದಕ್ಕೆ ಅವನು ವಿಧೇಯನಾದನು. The first victory they got through the help of the Ark of the Covenant. ಆ ಒಡಂಬಡಿಕೆಯ ಮಂಜೂಷದ ಸಹಾಯದಿಂದಾಗಿ ಮೊದಲನೇ ಜಯವು ಅವರಿಗೆ ಸಿಕ್ಕಿತು. Even before they come to promised land, ಅವರು ವಾಗ್ದಾನ ಪ್ರದೇಶಕ್ಕೆ ಕಾಲಿಡುವುದಕ್ಕಿಂತ ಮುಂಚೆ see, God told them in Joshua chapter 3, ಯೆಹೋಶುವ 3ನೇ ಅಧ್ಯಾಯದಲ್ಲಿ ದೇವರು ಅವರಿಗೆ ಹೇಳುತ್ತಾನೆ, the priest should carry the Ark of the Covenant. ಆ ಯಾಜಕರು ಆ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತುಕೊಂಡು ಹೋಗಬೇಕು. As they carry, they will put the step in the water. ಯಾವಾಗ ಅವರು ಆ ಒಂದು ನೀರಿನಲ್ಲಿ ತಮ್ಮ ಕಾಲನ್ನು ಇಡುತ್ತಾರೋ, The Jordan river will be divided and dried. ಯೋರ್ದಾನ್ ನದಿಯು ಇಬ್ಬಾಗವಾಗಿ ಅದು ಒಣಗಿ The ಹೋಗುತ್ತದೆ. whole people, they have seen the mighty hand of the Lord, mighty miracle of God as they carried Ark of the Covenant. ಈ ಒಡಂಬಡಿಕೆ ಮಂಜೂಷವನ್ನು ಹೊತ್ತುಕೊಂಡು ಹೋಗುವಾಗ ಅವರು ದೊಡ್ಡ ದೊಡ್ಡ ಕಾರ್ಯಗಳಾಗುವುದನ್ನು ಆ ಜನರು ಕಂಡಿದ್ದರು. Oh, such a kind of a glorious thing they have witnessed and they have heard about that, testified about it. ಅವರು ಅದರ ಬಗ್ಗೆ ಕೇಳಿದ್ದರು, ನೋಡಿದರು, ಅಂತಹ ಅದ್ಭುತ ಸಂಗತಿಯನ್ನು ಹೊಂದಿಕೊಂಡಿದ್ದರು. So because of basing upon the testimony or the message that they have heard in the past, ಹಿಂದೆ ಅವರು ಕಲಿತುಕೊಂಡ ಅಥವಾ ಕೇಳಿಕೊಂಡಂತ ಸಂಗತಿಗಳ ನಿಮಿತ್ತವಾಗಿ the miracle working power of God, ದೇವರ ಅದ್ಭುತ ಮಾಡುವ ಶಕ್ತಿ, now they said, let us bring the Ark of the Covenant from Shiloah. ಶಿಲೋವದಿಂದ ನಾವು ಆ ದೇವರ ಒಡಂಬಡಿಕೆಯ ಮಂಜೂಷವನ್ನು ತರಿಸೋಣ. So they thought if they bring the Ark of the Covenant in the battle, ಅವರು ಅಂದುಕೊಂಡರು ಆ ಒಡಂಬಡಿಕೆಯ ಮಂಜೂಷವನ್ನು ಯುದ್ಧದೊಳಗೆ ತೆಗೆದುಕೊಂಡು ಬರುವಾಗ it may save them from the hand of the enemy. ವೈರಿಯ ಕೈಗಳಿಂದ ಅದು ಅವರನ್ನು ಕಾಪಾಡುತ್ತದೆ ಅಂದುಕೊಂಡರು. So they presumpted or they thought it is going to happen. ಈ ರೀತಿ ಆಗುತ್ತದೆ ಎಂಬುದಾಗಿ ಅವರು ಊಹೆ ಮಾಡಿದರು, ಕಲ್ಪಿಸಿಕೊಂಡರು. Not only that, they believed it. ಮತ್ತು ಅದನ್ನೇ ಅವರು ನಂಬಿದರು ಕೂಡ. That is why they sent the people, because they believed it, they sent the people and brought the Ark of the Covenant to the camp. ಅವರು ಅದನ್ನು ನಂಬಿದ್ದರಿಂದ ಜನರನ್ನು ಕಳುಹಿಸಿ ಮಂಜೂಷ ಪೆಟ್ಟಿಗೆಯನ್ನು ತರಿಸಿದರು. Or they believed if they bring the Ark of the Covenant, ಅವರು ಈ ರೀತಿಯಲ್ಲಿ ನಂಬಿದರು, ಆ ಮಂಜೂಷ ಪೆಟ್ಟಿಗೆಯನ್ನು ತರಿಸುವುದಾದರೆ, and if that Ark of the Covenant is there, we are going to win in the battle. ಒಂದು ವೇಳೆ ಆ ಒಡಂಬಡಿಕೆಯ ಮಂಜೂಷವು ಬರುವುದಾದರೆ ನಾವು ಈ ಯುದ್ಧವನ್ನು ಗೆಲ್ಲುತ್ತೇವೆ ಅಂದುಕೊಂಡರು. Beloved, if they would not have believed that one, ಪ್ರಿಯರೇ, ಅದನ್ನು ಅವರು ನಂಬದೇ ಇದ್ದಿದ್ದರೆ they would not have brought the Ark of the Covenant. ಅವರು ಅದನ್ನು ತರಲು ಹೇಳುತ್ತಿರಲಿಲ್ಲ. They believed, that is why the people brought it. ಅವರು ಅದನ್ನು ನಂಬಿದರು ಮತ್ತು ಅದಕ್ಕೋಸ್ಕರವೇ ಆ ಮಂಜೂಷವನ್ನು ತರಿಸಿದರು. And after they came in the camp, ಅವರು ಆ ಪಾಳೆಯಕ್ಕೆ ಬಂದ ನಂತರ we see they started to worship the presence of God. ದೇವರ ಪ್ರಸನ್ನತೆಯ ಕುರಿತಾಗಿ ಅವರು ಆರ್ಭಟಿಸಲು Verse ಪ್ರಾರಂಭಿಸಿದರು. 5 says, and when the Ark of the Covenant of the Lord came into the camp, all Israel shouted so loudly that the earth shook. ಯೆಹೋವನ ಒಡಂಬಡಿಕೆಯ ಮಂಜೂಷವು ಪಾಳೆಯಕ್ಕೆ ಬಂದಾಗ ಇಸ್ರಾಯೇಲರೆಲ್ಲರೂ ಭೂಮಿಯು ಪ್ರತಿಧ್ವನಿ ಕೊಡುವಷ್ಟು ಆರ್ಭಟಿಸಿದರು. Such a powerful worship, ಅಂತಹ ಅದ್ಭುತವಾದ ಆರಾಧನೆ, lot of shouting, ತುಂಬಾ ದೊಡ್ಡ ಆರ್ಭಟಗಳು, lot of dancing. ಅಲ್ಲಿ ಕುಣಿದಾಡುವಿಕೆ. I know they had full strength they used in order to worship the Lord in the Ark of the Covenant. ಆ ಒಡಂಬಡಿಕೆಯ ಮಂಜೂಷವು ಬರುವಾಗ ದೇವರನ್ನು ಆರಾಧಿಸುವುದಕ್ಕೆ ಸಂಪೂರ್ಣ ಬಲವನ್ನು, ಸಂಪೂರ್ಣ ಶಕ್ತಿಯನ್ನು ಅವರು ಉಪಯೋಗಿಸಿದರು. I know that they were rejoicing before the Ark of the Covenant. ಮತ್ತು ಆ ಒಂದು ಒಡಂಬಡಿಕೆಯ ಮಂಜೂಷದ ಮುಂದೆ ಅವರು ಸಂತೋಷ ಪಡುತ್ತಿದ್ದರು. And then he says, not only that, it shook the earth. ಮತ್ತು ಅದು ಭೂಮಿಯು ನಡುಗುವಷ್ಟು ಅದು ಶಬ್ದ ಉಂಟಾಯಿತು. No such kind of powerful worship was going on in that camp. ಆ ಒಂದು ಪಾಳೆಯದಲ್ಲಿ ಅಂತಹ ಒಂದು ಅದ್ಭುತವಾದ ಆರಾಧನೆ ನಡೆಯುತ್ತಾ ಇತ್ತು. Everybody thought, because of this powerful worship, we are going to win over the Philistines. ಎಲ್ಲರೂ ಅಂದುಕೊಂಡರು, ಈ ಒಂದು ಆರಾಧನೆ ನಿಮಿತ್ತವಾಗಿ ನಾವು ಫಿಲಿಸ್ಟಿಯರ ಮೇಲೆ ಜಯವನ್ನು ಹೊಂದುತ್ತೇವೆ. Everybody thought that we are going to win the battle. ಎಲ್ಲರೂ ಅಂದುಕೊಂಡರು, ನಾವು ಈ ಯುದ್ಧದಲ್ಲಿ ಗೆದ್ದುಕೊಳ್ಳುತ್ತೇವೆ. When the shouting is going on, ಅವರ ಆರ್ಭಟವು ನಡೆಯುತ್ತಿರುವ ಸಂದರ್ಭದಲ್ಲಿ this shouting or this powerful worship, ಈ ಒಂದು ಆರ್ಭಟ ಅಥವಾ ಈ ಒಂದು ಅದ್ಭುತವಾದ ಆರಾಧನೆ, the voice of it reached in the Philistine camp. ಅದು ಫಿಲಿಸ್ಟಿಯರ ಒಂದು ಪಾಳೆಯಕ್ಕೆ ತಲುಪಿತು. And now when they heard the noise, the Philistines heard the noise, ಆ ಫಿಲಿಸ್ಟಿಯರ ಆ ಶಬ್ದವನ್ನು ಕೇಳಿದಾಗ, noise of the shout, they said, what does the sound of this great in the Hebrews? ಈ ಇಬ್ರಿಯರ ಪಾಳೆಯದಲ್ಲಿ ಇಂಥ ಆರ್ಭಟಕ್ಕೇನು ಕಾರಣ ಎಂದು ವಿಚಾರಿಸಿದರು. I know why they are all rejoicing, even though they were defeated in the battle, why they are rejoicing now? ಇವರು ಸೋತಿದ್ದರು ಕೂಡ ಯಾಕೆ ಅವರು ಸಂತೋಷ ಪಡುತ್ತಿದ್ದಾರೆ? Then they understood that the ark of the Lord had come into the camp. ಯೆಹೋವನ ಮಂಜೂಷವು ಪಾಳೆಯದಲ್ಲಿ ಬಂದದ್ದೇ ಅದಕ್ಕೆ ಕಾರಣ ಎಂಬುದಾಗಿ ಅವರಿಗೆ ಗೊತ್ತಾಯಿತು. Oh, then fear came into their lives. ಆಗ ಅವರು ಬಹಳವಾಗಿ ಭಯಪಟ್ಟರು. Verse says, so the Philistines were afraid, for they said, God has come into the camp.
7ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಇವರು ಪಾಳೆಯಕ್ಕೆ ಬಂದಿದ್ದಾನಲ್ಲ ಎಂದು ಫಿಲಿಸ್ಟಿಯರು ಬಹಳವಾಗಿ ಭಯಪಟ್ಟರು. And they said, woe to us, for such a thing has never happened before. ಅವರು ಈ ರೀತಿ ಹೇಳ್ತಾರೆ, ಅಯ್ಯೋ ಮುಂಚೆ ಹೀಗಿದ್ದಿಲ್ಲಲ್ವಾ, Woe to us, who will deliver us from the hand of these mighty gods? ಅಯ್ಯೋ ಈ ಪ್ರತಾಪವುಳ್ಳ ಈ ದೇವರುಗಳ ಕೈಯಿಂದ ನಮ್ಮನ್ನು ಬಿಡಿಸುವವರು ಯಾರು? These are the gods who struck the Egyptians with all plagues in the wilderness. ಐಗುಪ್ತರನ್ನು ಅರಣ್ಯದಲ್ಲಿ ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟ ದೇವರುಗಳು ಇವರೇ ಅಲ್ಲವೋ? Listen carefully. ಗಮನ ಕೊಟ್ಟು ಕೇಳಿ. The Israelites believed if they bring the Ark of the Covenant, ಇಸ್ರಾಯೇಲರು ಅಂದುಕೊಂಡರು, ಯೆಹೋವನ ಮಂಜೂಷವನ್ನ ಅಲ್ಲಿ ತರುವುದಾದರೆ I know we are going to be victorious. ನಾವು ಜಯಶಾಲಿಗಳಾಗುತ್ತೇವೆ. And another thing, ಮತ್ತೊಂದು ಸಂಗತಿ, the Philistines also believed, ಫಿಲಿಸ್ಟಿಯರು ಕೂಡ ನಂಬಿದರು, so the Ark of God has power. ಆ ಯೆಹೋವನ ಮಂಜೂಷದಲ್ಲಿ ಬಲವಿದೆ ಎಂಬುದಾಗಿ. And they understood that they accurately understood, know that this God is a God who defeated Egyptians. ಐಗುಪ್ತರನ್ನು ಸೋಲಿಸಿದ ದೇವರು ಈತನೆಂಬುದಾಗಿ ಅವರು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡರು. They must have heard wonderful stories and the testimonies about the power of God even in the Philistines camp. ಫಿಲಿಸ್ಟಿಯರ ಒಂದು ಪಟ್ಟಣದಲ್ಲಿ ಕೂಡ ಅವರು ದೇವರ ಅದ್ಭುತಗಳ ಮತ್ತು ದೇವರ ಶಕ್ತಿಯ ಕುರಿತಾಗಿ ಕೇಳಿರಬಹುದು. Israelites believed this God is our mighty God. ಇಸ್ರಾಯೇಲರು ನಂಬಿದರು, ನಮ್ಮ ದೇವರು ಪರಾಕ್ರಮವುಳ್ಳ ದೇವರೆಂಬುದಾಗಿ. Philistines also believed this God of Israel is the mighty God that we cannot, nobody can save us from this God's hand. ಫಿಲಿಸ್ಟಿಯರು ಕೂಡ ನಂಬುತ್ತಾ ಇದ್ದಾರೆ, ಇಸ್ರಾಯೇಲರ ದೇವರು ಪರಾಕ್ರಮವುಳ್ಳ ದೇವರು, ಆ ದೇವರ ಕೈಗಳಿಂದ ನಮ್ಮನ್ನು ಬಿಡಿಸುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. But beloved, in spite of this their faith, ಪ್ರಿಯರೇ, in spite of ಅವರ their belief, ಅವರ ನಂಬಿಕೆಗಳ ಮಧ್ಯದಲ್ಲಿಯೂ ಕೂಡ no, in the battle they were all defeated. Israelites defeated. ಆ ಯುದ್ಧದಲ್ಲಿ ಇಸ್ರಾಯೇಲರು ಸೋತು ಹೋದರು. And there it says that 30,000 men were killed. ಅಲ್ಲಿ 30,000 ಜನರು ಸಂಹರಿಸಲ್ಪಟ್ಟರು. Okay, I want you to pay close attention to this passage. ಈ ಒಂದು ವಾಕ್ಯ ಭಾಗವನ್ನು ಗಮನ ಕೊಟ್ಟು ಕೇಳಿರಿ. In the first battle, ಮೊದಲನೇ ಯುದ್ಧದಲ್ಲಿ without the Ark of the Covenant, ಆ ಯೆಹೋವನ ಮಂಜೂಷವಿಲ್ಲದೆ, so in the battle 4,000 people were killed. 4,000 ಜನರು ಮಾತ್ರ ಸತ್ತರು. But when the Ark of the Covenant came, ಆ ಮಂಜೂಷ ಪೆಟ್ಟಿಗೆ ಬರುವಾಗ but such a loud noise and worship was there. ಅಂತ ದೊಡ್ಡ ಆರ್ಭಟದೊಂದಿಗೆ ನಡೆದ ಆರಾಧನೆಯ ಮಧ್ಯದಲ್ಲಿ, In spite of that, ಅದೆಲ್ಲದರ ನಡುವೆ they were defeated. ಅವರು ಸೋತರು. 30,000 people were killed. 30,000 ಜನರು ಸಂಹರಿಸಲ್ಪಟ್ಟರು. And it was a tragedy. ಅದು ದುರಂತವಾಯಿತು. And not only that they were defeated, ಅವರು ಕೇವಲ ಸೋತು ಹೋದದ್ದು ಮಾತ್ರವಲ್ಲ, he says that Hophni and Phinehas they were killed. ಹೋಫ್ನಿ ಮತ್ತು ಫಿನೆಹಾಸ್ ಕೊಲ್ಲಲ್ಪಟ್ಟರು. They were the people handling the Ark of the Covenant. ಅವರು ಆ ಯೆಹೋವನ ಮಂಜೂಷ ಪೆಟ್ಟಿಗೆಯನ್ನು ನೋಡಿಕೊಳ್ಳುತ್ತಿದ್ದಂತ ಜನರು. And know later on we read that their father also died on that day. ಆ ದಿವಸದಲ್ಲಿ ನಾವು ನೋಡುತ್ತೇವೆ, ಮತ್ತೆ ಸುದ್ದಿಯನ್ನು ಕೇಳಿದ ನಂತರ ಅವರ ತಂದೆಯು ಕೂಡ ತೀರಿಕೊಂಡನು. Phinehas' wife delivered a baby. ಫಿನೆಹಾಸನ ಹೆಂಡತಿಯು ಮಗುವನ್ನು ಹೆತ್ತಳು. At that time she died. ಆ ಸಮಯದಲ್ಲಿ ಆಕೆಯು ಸತ್ತಳು. A child was born, a orphan child was born called Ichabod. ಇಕಾಬೋದ್ ಎನ್ನುವಂತಹ ಒಂದು ಅನಾಥ ಮಗು ಹುಟ್ಟಿತು. The glory of the Lord was departed from Israel. ಇಸ್ರಾಯೇಲರಿಂದ ಯೆಹೋವನ ಮಹಿಮೆಯು ಕಳೆಯಲ್ಪಟ್ಟಿತು. And moreover, this Ark of the Covenant was captured by the Philistines. ಫಿಲಿಸ್ಟಿಯರಿಂದ ಈ ಒಂದು ಯೆಹೋವನ ಮಂಜೂಷ ವಶವಾದ ನಂತರ Such a kind of a defeat came and a tragedy came upon this land and the people. ಅವರ ಮತ್ತು ಆ ಭೂಮಿಯ ಮೇಲೆ ಅಂತಹ ಒಂದು ದುರಂತವು ಬಂದದನ್ನು ನಾವು ನೋಡ್ತೇವೆ. Beloved, when we evaluate this passage, ಪ್ರಿಯರೇ, ಈ ಒಂದು ವಾಕ್ಯ ಭಾಗವನ್ನು ನಾವು ಗಮನಿಸುವಾಗ why in spite of all these things that why they were defeated? ಈ ಎಲ್ಲ ಸಂಗತಿಗಳ ಮಧ್ಯದಲ್ಲಿ ಅವರು ಯಾಕೆ ಸೋತು ಹೋದರು? And they were defeated. Is it there was no power for the Ark of the Covenant? ಆ ಮಂಜೂಷ ಪೆಟ್ಟಿಗೆಯಲ್ಲಿ ಯಾವುದೇ ಬಲವಿರಲಿಲ್ವಾ? No, the Ark of the Covenant was a revelation of God. ಆ ಯೆಹೋವನ ಮಂಜೂಷವು ದೇವರ ಪ್ರಕಟಣೆಯಾಗಿತ್ತು. When the people of God came out of Egypt, ಐಗುಪ್ತ ದೇಶದಿಂದ ಇಸ್ರಾಯೇಲರು ಹೊರಗೆ ಬಂದಾಗ in the Mount Horeb, ಆ ಹೊರೆಬ್ ಬೆಟ್ಟದಲ್ಲಿ God gave them a revelation. ದೇವರು ಅವರಿಗೆ ಒಂದು ಪ್ರಕಟಣೆಯನ್ನು ಕೊಟ್ಟನು. God gave them a revelation to build a sanctuary for God. ಕರ್ತನಿಗೋಸ್ಕರ ಒಂದು ವಾಸಸ್ಥಳವನ್ನು ಕಟ್ಟುವುದಕ್ಕಾಗಿ ದೇವರು ಹೇಳಿದನು, God said that build a sanctuary that I may dwell in your midst. ನಿಮ್ಮ ಮಧ್ಯದಲ್ಲಿ ನಾನು ವಾಸಿಸುವುದಕ್ಕಾಗಿ ಒಂದು ಸ್ಥಳವನ್ನು ಕಟ್ಟಿರಿ. God's desire was always to dwell in the midst of God's people. ತನ್ನ ಜನರ ಮಧ್ಯದಲ್ಲಿ ವಾಸ ಮಾಡಬೇಕೆನ್ನುವುದು ಆತನ ಹೃದಯದ ಬಯಕೆಯಾಗಿತ್ತು. Exodus chapter 25 verse 8. ವಿಮೋಚನ ಕಾಂಡ 25ನೇ ಅಧ್ಯಾಯದ 8ನೇ ವಾಕ್ಯ ಹೇಳುತ್ತದೆ, That make a sanctuary for me, ನನಗೋಸ್ಕರ ಒಂದು ವಾಸಸ್ಥಳವನ್ನು ಮಾಡಿರಿ, that I may dwell among you. ನಿಮ್ಮ ಮಧ್ಯದಲ್ಲಿ ನಾನು ವಾಸ ಮಾಡುವಂತೆ. God want to have communion with his people. ತನ್ನ ಜನರೊಂದಿಗೆ ಆತನ ಅನ್ಯೋನ್ಯತೆಯನ್ನು ಹೊಂದಲು This ಬಯಸ್ತಾನೆ. Ark of the Covenant was a box ಒಡಂಬಡಿಕೆ ಮಂಜೂಷ ಒಂದು ಪೆಟ್ಟಿಗೆಯಾಗಿತ್ತು. made up of wood
ಅದು ಒಂದು ಮರದಿಂದ ಮಾಡಲ್ಪಟ್ಟಂತ ಒಂದು ಪೆಟ್ಟಿಗೆ and then covered with gold, ಮತ್ತು ಬಂಗಾರದಿಂದ ಹೊದಿಸಲ್ಪಟ್ಟಂತ ಪೆಟ್ಟಿಗೆ, outwardly looking like a pure gold. ಹೊರಗಿನಿಂದ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣ್ತಾ ಇತ್ತು. In the middle, that is a wood. ಅದರ ಮಧ್ಯದಲ್ಲಿ ಒಂದು ಕಟ್ಟಿಗೆ It ಇತ್ತು. was a hollow box. ಅದು ಒಂದು ಆ ಎರಡು ಕಡೆ ಖಾಲಿ ಸ್ಥಳವಿತ್ತು. No, only one side is a hollow box. ಒಂದು ಕಡೆ ಅದು ಖಾಲಿ ಇತ್ತು. And then what happened? That over it, ಅದರ ಮೇಲೆ there is a mercy seat or covered with a cherubim. ಅಲ್ಲಿ ಕೆರೂಬರಿಂದ ಒಂದು ಆವೃತವಾದಂತ ಕೃಪಾಸನವಿತ್ತು. That God said, ದೇವರು ಹೇಳಿದನು, I will dwell in your midst. ನಿಮ್ಮ ಮಧ್ಯದಲ್ಲಿ ನಾನು ವಾಸಿಸುತ್ತೇನೆ. Exodus chapter 25 verse 22. ವಿಮೋಚನ ಕಾಂಡ 25ನೇ ಅಧ್ಯಾಯದ 22ನೇ ವಾಕ್ಯ. There God says, ಅಲ್ಲಿ ದೇವರು ಹೇಳ್ತಾನೆ, I will meet with you. ನಾನು ನಿನಗೆ ದರ್ಶನವನ್ನು ಕೊಡುವೆನು. I am going to speak to you in between the cherubim. ಅಲ್ಲಿ ಕೆರೂಬಿಯರ ಮಧ್ಯದಲ್ಲಿಯೇ ನಾನು ಇದ್ದು ನಿನ್ನ ಸಂಗಡ ಮಾತಾಡುತ್ತೇನೆ. From the ark of the covenant. ಆ ಒಂದು ಮಂಜೂಷ ಪೆಟ್ಟಿಗೆಯ ಒಳಗಿಂದ God says, I will meet with you. ನಾನು ನಿನ್ನನ್ನು ಭೇಟಿಯಾಗುತ್ತೇನೆ, I will speak with you. ನಿನ್ನ ಸಂಗಡ ಮಾತನಾಡುತ್ತೇನೆ ಎಂಬುದಾಗಿ ದೇವರು See, ಹೇಳ್ತಾನೆ. this ark of the covenant was the seat of God. ಈ ಒಂದು ಮಂಜೂಷ ಪೆಟ್ಟಿಗೆಯು ಅದು ದೇವರ ಒಂದು ಆಸನವಾಗಿತ್ತು. It was a mercy seat. ಅದು ಒಂದು ಕರುಣೆಯ ಆಸನ. From there that God is to speak to the people. ಅಲ್ಲಿಂದ ದೇವರು ತನ್ನ ಜನರ ಸಂಗಡ ಮಾತನಾಡುವ ಆಸನ. Moses could hear the voice of God from between the cherubims. ಆ ಕೆರೂಬಿಯರ ಮಧ್ಯದಿಂದ ಮೋಶೆಯು ದೇವರ ಸ್ವರವನ್ನು ಕೇಳುತ್ತಾ That ಇದ್ದನು. means the presence of God was in the ark of the covenant. ಅದರ ಅರ್ಥ ದೇವರ ಪ್ರಸನ್ನತೆ ಆ ಮಂಜೂಷ ಪೆಟ್ಟಿಗೆಯಲ್ಲಿತ್ತು. That is called the Shekinah or the presence of God. ಆ ಶಕೀನ ಮಹಿಮೆ, ದೇವರ ಅದ್ಭುತ ಪ್ರಸನ್ನತೆ. Glory of the Lord was in the ark of the covenant. ಆ ಮಂಜೂಷ ಪೆಟ್ಟಿಗೆಯಲ್ಲಿ ದೇವರ ಒಂದು ಮಹಿಮೆ ಇತ್ತು. That was the reason, beloved, when they have carried the ark of the covenant. ಅದರ ನಿಮಿತ್ತವಾಗಿ ಪ್ರಿಯರೇ, ಅವರು ಆ ಒಂದು ಮಂಜೂಷ ಪೆಟ್ಟಿಗೆಯನ್ನು ಹೊತ್ತುಕೊಳ್ಳುವಾಗ With respect and honor, ಗೌರವದಿಂದ ಆದರದಿಂದ, people those who are dedicated and consecrated themselves, ಅದಕ್ಕೋಸ್ಕರ ನೇಮಿಸಲ್ಪಟ್ಟು ಪ್ರತಿಷ್ಠಿಸಲ್ಪಟ್ಟಂತ ಜನರು, they have to carry the ark of the covenant on their shoulder. ಅವರು ತಮ್ಮ ಭುಜಗಳ ಮೇಲೆ ಆ ಒಂದು ಮಂಜೂಷ ಪೆಟ್ಟಿಗೆಯನ್ನು ಹೊತ್ತುಕೊಳ್ಳಬೇಕಾಗಿತ್ತು. Because they are carrying the presence of the Lord. ಯಾಕಂದರೆ ಅವರು ದೇವರ ಪ್ರಸನ್ನತೆಯನ್ನು ಹೊತ್ತುಕೊಳ್ಳುತ್ತಾ ಇದ್ದರು. Wherever the ark of the covenant, when it was a presence of God, ಎಲ್ಲೆಲ್ಲ ಆ ಮಂಜೂಷ ಪೆಟ್ಟಿಗೆ ಹೋಗುತ್ತಾ ಇತ್ತು, ಅಲ್ಲಿ ದೇವರ ಪ್ರಸನ್ನತೆ ಹೋಗುತ್ತಾ ಇತ್ತು. it was a revelation of God. ಅದು ದೇವರ ಪ್ರಕಟಣೆಯಾಗಿತ್ತು. It was a relationship with God's people of God with God. ದೇವರೊಂದಿಗೆ ದೇವ ಜನರ ಸಂಬಂಧದ ಬಗ್ಗೆ ಅದು ಹೇಳುತ್ತಾ ಇತ್ತು. And because it was even revealed by God, ಅದು ದೇವರಿಂದ ಪ್ರಕಟಿಸಲ್ಪಟ್ಟ ನಿಮಿತ್ತ, that is why this box has power. ಈ ಒಂದು ಪೆಟ್ಟಿಗೆಯಲ್ಲಿ ಅದರದೇ ಆದ ಬಲವಿತ್ತು. It is not because that is a box made by Moses. ಅದು ಮೋಶೆಯಿಂದ ಮಾಡಲ್ಪಟ್ಟ ನಿಮಿತ್ತವಾಗಿ ಆ ಬಲವಲ್ಲ. Not it is made up with gold and silver. ಅಥವಾ ಬಂಗಾರ ಅಥವಾ ಕಟ್ಟಿಗೆಯಿಂದ ಮಾಡಲ್ಪಟ್ಟ ನಿಮಿತ್ತವಾಗಿ ಅಲ್ಲ. But it is because of the revelation of God. ಅದು ದೇವರ ಪ್ರಕಟಣೆಯ ನಿಮಿತ್ತವಾಗಿತ್ತು. Chosen by God. ದೇವರಿಂದ ಆರಿಸಿಕೊಳ್ಳಲ್ಪಟ್ಟ God said ನಿಮಿತ್ತ. that my presence will be there. ನನ್ನ ಪ್ರಸನ್ನತೆ ಅಲ್ಲಿ ಇರುತ್ತೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ While the ನಿಮಿತ್ತ, people were moving from one place to another place, ಜನರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುತ್ತಾ the ಇರುವಂತಹ presence of ಸಂದರ್ಭದಲ್ಲಿ God was going with them and before them, ದೇವರ ಪ್ರಸನ್ನತೆ ಅವರ ಮುಂದೆ ಅವರ ಜೊತೆಯಲ್ಲಿ ಹೋಗುತ್ತಾ ಇತ್ತು. protecting them, providing for them. ಅವರನ್ನು ಕಾಪಾಡುತ್ತಾ ಸಂರಕ್ಷಣೆ ಮತ್ತು ಪೋಷಣೆ ನೀಡುತ್ತಿತ್ತು. Such was the presence of God. ಅಂತಹ ದೇವರ ಪ್ರಸನ್ನತೆ. The river Jordan could not stand before this living God. ಈ ಒಂದು ಜೀವ ಸ್ವರೂಪನಾದ ದೇವರ ಮುಂದೆ ಯೋರ್ದಾನ್ ನದಿಯು ಕೂಡ ಹರಿಯುವುದು ನಿಂತು ಹೋಯಿತು. The wall of Jericho could not stand before this mighty ಯೆರಿಕೋ God. ಗೋಡೆಯು ಈ ದೇವರ ಮುಂದೆ ನಿಲ್ಲಲಿಕ್ಕಾಗಲಿಲ್ಲ. Such was the power of God. ಅಂತಹ ಅದ್ಭುತ ಶಕ್ತಿ. Beloved, at the same time, ಆ ಪ್ರೇಯರೆ ಅದೇ even ಸಮಯದಲ್ಲಿ, though they have brought this ark of the covenant in the battle, ಆ ಯುದ್ಧಕ್ಕೆ ಆ ಯೆಹೋವನ ಮಂಜೂಷವನ್ನು ತಂದರೂ ಕೂಡ they were totally and utterly defeated. ಅವರು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ದುರಂತದಲ್ಲಿ ಸೋತು ಹೋದರು. Why was it? ಯಾಕೆ? Because they were presuming or assuming that they are going to be victorious. ಯಾಕೆಂದರೆ ಅವರು ಅಂದುಕೊಂಡರು ಅಥವಾ ಊಹೆ ಮಾಡಿದರು, ನಾವು ಜಯಶಾಲಿಗಳಾಗುತ್ತೇವೆ ಎಂಬುದಾಗಿ. I know, without having a revelation of God, ದೇವರ ಪ್ರಕಟಣೆ ಇಲ್ಲದೆ, without receiving a revelation from God, any word from the Lord, ದೇವರಿಂದ ಯಾವುದೇ ವಾಕ್ಯ ಮಾತು ಹೊಂದಿಕೊಳ್ಳದೆ, they thought what they did in the past, if I do the same thing, it will happen, it will bring the positive result. ಅವರು ಅಂದುಕೊಂಡರು, ಮುಂಚೆ ನಾನು ಮಾಡಿದ ಹಾಗೆ ಈಗ ಮಾಡಿದರೆ ಸಕಾರಾತ್ಮಕವಾದ ಒಂದು ಪ್ರತ್ಯುತ್ತರ ನನಗೆ ಸಿಗುತ್ತದೆ ಎಂಬುದಾಗಿ ಅಂದುಕೊಂಡರು. They thought, let us bring the ark of
the covenant. ಅದಕ್ಕೆ ಅವರು ಅಂದರು, ಯೆಹೋವನ ಮಂಜೂಷವನ್ನು ತರಿಸೋಣ. Okay, Ark of the Covenant was missing, that is why we are defeated. ಆ ಮಂಜೂಷ ಪೆಟ್ಟಿಗೆ ಇಲ್ಲಿ ಇರ್ಲಿಲ್ಲ, ಅದಕ್ಕೋಸ್ಕರ ನಾವು ಸೋತು ಹೋದೆವು. And beloved, it is not that Ark of the Covenant will not bring us any success. ಆ ಯೆಹೋವನ ಮಂಜೂಷವು ನಮಗೆ ಯಶಸ್ಸನ್ನು ಕೊಡುವುದಿಲ್ಲ ಎಂಬುದಾಗಿ ಅದರ ಅರ್ಥವಲ್ಲ. No, their faith was in the Ark of the Covenant, not in the God of the Ark of the Covenant. ಅವರ ಒಂದು ನಂಬಿಕೆ ಮಂಜೂಷ ಪೆಟ್ಟಿಗೆ ಮೇಲಿತ್ತೆ ಹೊರತು ಆ ಒಡಂಬಡಿಕೆಯ ಮಂಜೂಷದ ದೇವರ ಮೇಲೆ ಇರಲಿಲ್ಲ. Understood? No, they were not putting their faith in God. ಅವರು ತಮ್ಮ ನಂಬಿಕೆನ ದೇವರ ಮೇಲೆ ಇಡ್ತಾ ಇಲ್ಲ. Their faith was in this object called the Ark of the Covenant. ಅವರ ನಂಬಿಕೆ ಈ ವಸ್ತು ಅಂದರೆ ಈ ಮಂಜೂಷ ಪೆಟ್ಟಿಗೆಯ ಮೇಲೆ ಅವರ ನಂಬಿಕೆ ಇತ್ತು. If we bring the Ark of the Covenant, ಆ ಮಂಜೂಷ ಪೆಟ್ಟಿಗೆ ನಾವು ತರುವುದಾದರೆ it will do miracles, it will do wonders. ಅದು ನಮಗೋಸ್ಕರ ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುತ್ತದೆ. They are presuming in their mind. ಅವರು ತಮ್ಮ ಮನಸ್ಸಿನಲ್ಲಿ ಊಹೆ They thought ಮಾಡಿಕೊಳ್ಳುತ್ತಿದ್ದಾರೆ. if we do that certain things in certain way, it is going to be successful. ಅವರು ಅಂದುಕೊಳ್ಳುತ್ತಿದ್ದಾರೆ, ಈ ನಿರ್ದಿಷ್ಟ ಕಾರ್ಯಗಳನ್ನು ಈ ತರ ಮಾಡಿದ್ರೆ ನಮಗೆ ಈ ರೀತಿ ಜಯ ಸಿಗುತ್ತದೆ. Even today, beloved, that we Christians, that we follow many presumptions, thinking that it is faith. ಪ್ರಿಯರೇ, ಈ ದಿವಸಗಳಲ್ಲಿ ಕ್ರೈಸ್ತರಾದ ನಾವುಗಳು ಕೂಡ ಇದೇ ರೀತಿ ಅನೇಕ ಊಹಾಪೋಹಗಳಿಗೆ ನಾವು ಕಿವಿಗೊಡುತ್ತೇವೆ, ಅದನ್ನು ಹಿಂಬಾಲಿಸುತ್ತೇವೆ. What we believe in our mind, we think it is faith. ನಾವು ನಮ್ಮ ಮನಸ್ಸಿನಲ್ಲಿ ಏನು ಅಂದುಕೊಳ್ಳುತ್ತೇವೆ ಅದೇ ನಂಬಿಕೆ ಎಂಬುದಾಗಿ ತೀರ್ಮಾನಿಸುತ್ತೇವೆ. No, these people, they believed the Ark of the Covenant could bring success. ಈ ಜನರು ಅವರು ನಂಬಿದರು ಆ ಮಂಜೂಷ ಪೆಟ್ಟಿಗೆ ಅವರಿಗೆ ಜಯವನ್ನು ತರುತ್ತದೆ ಎಂಬುದಾಗಿ. But that belief is not faith. ಆದರೆ ಅದೇ ಆ ರೀತಿಯ ನಂಬಿಕೆ ಅದು ನಿಜವಾದ ವಿಶ್ವಾಸವಲ್ಲ. For Joshua, that God said that you take the Ark of the Covenant. ಯೆಹೋಶುವನಿಗೆ ದೇವರು ನಿರ್ದಿಷ್ಟವಾಗಿ ಹೇಳಿದನು, ಇದನ್ನು ತೆಗೆದುಕೊಂಡು ಹೋಗು ಮಂಜೂಷದ ಒಡಂಬಡಿಕೆಯನ್ನು. He heard from God and he obeyed. ದೇವರಿಂದ ಕೇಳಿ ಅದಕ್ಕೆ ಯೆಹೋಶುವನು ವಿಧೇಯನಾದನು. Here in this people, the elders depend upon the experience of Joshua. ಆದರೆ ಇಲ್ಲಿ ಈ ಹಿರಿಯರು ಯೆಹೋಶುವನ ಆಗಿನ ಅನುಭವದ ಮೇಲೆ ಈಗ ಹತ್ತುಕೊಳ್ಳುತ್ತಿದ್ದಾರೆ. They were depending upon the experience of somebody. ಇನ್ನೊಬ್ಬರ ಅನುಭವದ ಮೇಲೆ ಇವರು ಹತ್ತುಕೊಳ್ಳುತ್ತಿದ್ದಾರೆ. And they think that if we take the Ark of the Covenant, it is powerful and it is going to bring the ಅವರು result. ಅಂದುಕೊಳ್ಳುತ್ತಿದ್ದಾರೆ, ಒಡಂಬಡಿಕೆಯ ಮಂಜೂಷವನ್ನು ನಾವು ತೆಗೆದುಕೊಂಡು ಹೋಗುವುದಾದರೆ ಅದು ನಮಗೆ ಜಯವನ್ನು ಕೊಡುತ್ತದೆ, ಯಾಕಂದ್ರೆ ಅದರಲ್ಲಿ ಶಕ್ತಿ ಇದೆ. Many times, beloved, that if we use this kind of tactics or this kind of things in our life, thinking that we are going to be victorious. ಅನೇಕ ಸಮಯಗಳಲ್ಲಿ ಪ್ರಿಯರೇ, ನಾವು ನಮ್ಮ ಜೀವಿತಗಳಲ್ಲಿ ಇಂತಹ ತಂತ್ರಗಳನ್ನು ಅನುಸರಿಸುತ್ತೇವೆ. ನಾನು ಇದನ್ನು ಮಾಡಿದರೆ ನನಗೆ ಜಯಶಾಲಿ ಆಗುತ್ತೇನೆ ಎಂಬುದಾಗಿ. Let me read another passage, the prophet Jeremiah, ಯೆರೆಮೀಯನ ಪುಸ್ತಕದಿಂದ ಮತ್ತೊಂದು ವಾಕ್ಯ ಭಾಗವನ್ನು ನಾವು ನೋಡಿಕೊಳ್ಳೋಣ. in chapter 7, 7ನೇ ಅಧ್ಯಾಯ verses 1 to 8 we will read. 1ರಿಂದ 8ನೇ ವಾಕ್ಯದವರೆಗೆ. Now this prophet was speaking. ಇಲ್ಲಿ ಪ್ರವಾದಿ ಮಾತಾಡುತ್ತಾ ಇದ್ದಾನೆ. The word that came to Jeremiah from the Lord saying, ಯೆಹೋವನು ಯೆರೆಮೀಯನಿಗೆ ಈ ಮಾತನ್ನು ದಯಪಾಲಿಸಿದನು. stand in the gate of the house of the Lord's house and proclaim there this word and say, hear the word of the Lord, all you of Judah who enter in at these gates to worship the Lord. ನೀನು ಯೆಹೋವನ ಆಲಯದ ಬಾಗಿಲಿನಲ್ಲಿ ನಿಂತು ಈ ವಾಕ್ಯವನ್ನು ಅಲ್ಲಿ ಸಾರು, ಯೆಹೋವನಿಗೆ ಅಡ್ಡ ಬೀಳುವುದಕ್ಕೆ ಈ ದ್ವಾರಗಳನ್ನು ಪ್ರವೇಶಿಸುವ ಸಕಲ ಯೆಹೂದ್ಯರೇ, ಯೆಹೋವನ ನುಡಿಯನ್ನು ಕೇಳಿರಿ. No, this is what God says. No, that the people, you will go and stand in front of the gate of the Lord's house. ಈಗ ಯೆರೆಮೀಯನಿಗೆ ಹೇಳುತ್ತಾ ಇದ್ದಾನೆ, ಆ ಆಲಯದ ಬಾಗಿಲಿನ ಬಳಿಯಲ್ಲಿ ನೀನು ಹೋಗಿ ನಿಂತುಕೋ. Now, who are the people coming to the house of the Lord? ಆ ದೇವರ ಆಲಯಕ್ಕೆ ಬರುತ್ತಿರುವಂತ ಜನರು, People, those who are believing in the Lord, ಕರ್ತನಲ್ಲಿ ಭರವಸವಿಟ್ಟಂತ ಜನರು, those who want to worship the Lord, ದೇವರನ್ನು ಆರಾಧಿಸುವುದಕ್ಕೆ ಬರುವಂತ they want ಜನರು, to offer sacrifices. ಯಜ್ಞಗಳನ್ನು ಅರ್ಪಿಸಲು ಬಯಸುವ ಜನರು, These are the people coming to the house of the Lord. ಅವರೇ ಆ ಆಲಯಕ್ಕೆ ಬರುವಂತ ಜನರಾಗಿದ್ದರು. But says that you stand in that gate ಆ ಆಲಯದ ಬಾಗಿಲಿನಲ್ಲಿ ನೀನು ನಿಲ್ಲು ಎಂಬುದಾಗಿ ದೇವರು ಹೇಳ್ತಾನೆ. and you have to speak to them. ಅವರೊಡನೆ ನೀನು ಮಾತನಾಡು. What he says, thus says the Lord of hosts, the God of Israel, amend your ways and your doings. ಇಸ್ರಾಯೇಲಿನ ದೇವರು ಸೇನಾಧೀಶ್ವರನು ಆದ ಯೆಹೋವನು ಹೀಗೆನ್ನುತ್ತಾನೆ, ನೀವು ನಿಮ್ಮ ನಡತೆಗಳನ್ನು ಕೃತ್ಯಗಳನ್ನು ತಿದ್ದಿಕೊಳ್ಳಿರಿ. I will cause you to dwell in this place. ಹೀಗೆ ಮಾಡಿದರೆ ನಾನು ನಿಮ್ಮನ್ನು ಈ ಸ್ಥಳದಲ್ಲಿ ನೆಲೆಗೊಳಿಸುವೆನು. Do not trust in these lying words saying, the temple of the Lord, the temple of the Lord, the temple of the Lord are these. ಈ ಕಟ್ಟಡಗಳ ಯೆಹೋವನ ಆಲಯ, ಯೆಹೋವನ ಆಲಯ, ಯೆಹೋವನ ಆಲಯ ಎಂಬ ಸುಳ್ಳು ಮಾತುಗಳ ಮೇಲೆ ಭರವಸವಿಡಬೇಡಿರಿ. For if you thoroughly amend your ways and your doings, if you thoroughly execute judgments between a man and his neighbor, ನೀವು ನಿಮ್ಮ ನಡತೆಯನ್ನು ಕೃತ್ಯಗಳನ್ನು ಸಂಪೂರ್ಣವಾಗಿ ತಿದ್ದಿಕೊಂಡು ಕಕ್ಷಿ ಪ್ರತಿಕಕ್ಷಿಗಳಿಗೆ ಕೇವಲ ನ್ಯಾಯವನ್ನೇ ತೀರಿಸಿದರೆ, if you do not oppress the stranger, the fatherless and the widow, and do not shed innocent blood in this place or walk after the gods of your hurt, then I will cause you to dwell in this place.
ಪರದೇಶಿಯನ್ನಾಗಲಿ ಅನಾಥನನ್ನಾಗಲಿ ವಿಧವೆಯನ್ನಾಗಲಿ ಹಿಂಸಿಸದೆ ಈ ಸ್ಥಳದಲ್ಲಿ ನಿರ್ದೋಷಿಗಳ ರಕ್ತವನ್ನು ಸುರಿಸದೆ ನಿಮಗೆ ಹಾನಿಕರವಾದ ಅನ್ಯ ದೇವತಾ ಭಕ್ತಿಯನ್ನು ಮಾಡದೇ ಇದ್ದರೆ ನಾನು ನಿಮ್ಮನ್ನು ಈ ಸ್ಥಳದಲ್ಲಿ ನಾನೇ ನಿಮ್ಮ ಪಿತೃಗಳಿಗೆ ಶಾಶ್ವತವಾಗಿ ದಯಪಾಲಿಸಿದ ಈ ದೇಶದಲ್ಲಿ ನೆಲೆಗೊಳಿಸುವೆನು. No, God sent Jeremiah the prophet. ದೇವರು ಯೆರೆಮೀಯನನ್ನು ಕಳಿಸ್ತಾನೆ ಪ್ರವಾದಿಯಾಗಿ. No, this is the time also that Israel, Judah was going through a hard times in their lives. ಈ ದಿವಸಗಳಲ್ಲಿ ಕೂಡ ಯಹೂದವು ಒಂದು ಕಠಿಣ ಸಂಗತಿಗಳಲ್ಲಿ ಹಾದು ಹೋಗುತ್ತಾ ಇತ್ತು. Spiritually they declined. ಆತ್ಮಿಕವಾಗಿ ಬಿದ್ದು ಹೋಗಿದ್ದರು. Socially they were harming one another. ಆ ಸಾಮಾಜಿಕವಾಗಿ ಒಬ್ಬರನ್ನೊಬ್ಬರು ಹಾನಿ ಮಾಡುತ್ತಿದ್ದರು. They forgot the brotherly love. ಅವರು ಒಂದು ಸಹೋದರ ಪ್ರೀತಿಯನ್ನು ಕಳೆದುಕೊಂಡಿದ್ದರು. Doing all kinds of injustice to the people. ಎಲ್ಲ ವಿಧವಾದ ಅನ್ಯಾಯಗಳನ್ನು ಅಕ್ರಮಗಳನ್ನು ಮಾಡುತ್ತಿದ್ದರು. So God sent his prophet. ದೇವರು ತನ್ನ ಪ್ರವಾದಿಯನ್ನು ಕಳಿಸುತ್ತಾನೆ. And he said, ಮತ್ತು ಹೇಳುತ್ತಾನೆ, what he says that God is going to destroy Jerusalem. ಈ ದೇವರು ಯೆರೂಸಲೇಮನ್ನು ನಾಶಪಡಿಸುತ್ತಾನೆ. God is going to send destruction to this place. ಈ ಸ್ಥಳಕ್ಕೆ ನಾಶನವನ್ನು ದೇವರು ಬರಮಾಡುತ್ತಿದ್ದಾನೆ. This is what the true prophet was speaking to the people. ನಿಜವಾದ ಪ್ರವಾದಿಯು ದೇವ ಜನರೊಟ್ಟಿಗೆ ಇದನ್ನು ಹೇಳುತ್ತಾ ಇದ್ದಾನೆ. But at the same time, ಅದೇ ಸಮಯದಲ್ಲಿ if you read the book of Jeremiah, you will understand. ಯೆರೆಮೀಯನ ಪುಸ್ತಕವನ್ನು ಓದಿದರೆ ನಿಮಗೆ ಅರ್ಥವಾಗುತ್ತದೆ. There were many false prophets. ಅನೇಕ ಸುಳ್ಳು ಪ್ರವಾದಿಗಳಿದ್ದರು. These false prophets, they were telling, ಅವರು ಈ ರೀತಿಯಲ್ಲಿ ಹೇಳುತ್ತಿದ್ದರು, nothing is going to happen to this place. ಈ ಸ್ಥಳಕ್ಕೆ ಏನು ಹಾನಿಯಾಗುವುದಿಲ್ಲ. Because this is the temple of the Lord. ಯಾಕಂದರೆ ಇದೇ ದೇವರ ಆಲಯ. This is the temple of the ಇದು Lord. ದೇವರ ಆಲಯ. This is the temple of the Lord. ಇದೇ ದೇವರ ಆಲಯ. Because God is there. ದೇವರು ಇಲ್ಲಿದ್ದಾನಲ್ಲವೇ. His power is there. ಆತನ ಬಲವು ಇಲ್ಲುಂಟಲ್ಲ. His presence is there. ಆತನ ಪ್ರಸನ್ನತೆ ಇದೆ. Because this is the temple of the Lord. ಇದು ದೇವರ ಆಲಯವಾದ ನಿಮಿತ್ತವಾಗಿ Somehow God is going to protect us. ದೇವರು ಹೇಗೋ ತಾನೇ ಇದನ್ನು ಸಂರಕ್ಷಿಸುತ್ತಾನೆ. No matter, because God is so powerful. ದೇವರು ಬಲಶಾಲಿಯಾಗಿದ್ದಾನೆ, ಏನೇ ಆದರೂ ಪರವಾಗಿಲ್ಲ. They were using the prophetic words in order to promote wickedness in Israel. ಇಸ್ರಾಯೇಲರಲ್ಲಿ ಅನೈತಿಕತೆಯನ್ನು ಹರಡುವುದಕ್ಕೋಸ್ಕರ ಪ್ರವಾದನೆಯ ವಾಕ್ಯಗಳನ್ನು ಅವರು ಬಳಸುತ್ತಾ ಇದ್ದರು. So they thought, no, they were very confident because this is a house of the Lord. ಇದು ದೇವರ ಆಲಯವಾಗಿದ್ದರಿಂದ ಅವರು ತುಂಬಾ ಅತಿ ಭರವಸೆ ಬಿಟ್ಟು ಅವರು ಅಂದುಕೊಂಡರು, Nothing is going to shake us. ಏನು ನಮ್ಮನ್ನು We ಅಲುಗಾಡಿಸುವುದಿಲ್ಲ. have a great God. ನಮಗೆ ದೊಡ್ಡ We ದೇವರಿದ್ದಾನೆ. have a powerful God. ನಮಗೆ ಬಲಶಾಲಿಯಾದ We have a ದೇವರಿದ್ದಾನೆ. miracle working power of God. ನಮ್ಮಲ್ಲಿ ಅದ್ಭುತ ಮಾಡುವ ಕರ್ತನಿದ್ದಾನೆ. So nothing will happen to us. ಏನು ಆಗುವುದಿಲ್ಲ ನಮಗೆ. I know that very false confidence they had in their God. ಅವರು ತಮ್ಮ ದೇವರಲ್ಲಿ ಒಂದು ತಪ್ಪಾದ ಭರವಸೆಯನ್ನಿಟ್ಟಿದ್ದರು. God says this is the time you need to change your ways. ದೇವರು ಹೇಳ್ತಾರೆ, ನಿಮ್ಮ ನಡತೆಯನ್ನು ನೀವು ಬದಲಾಯಿಸಿಕೊಳ್ಳಿ. Why God is bringing destruction? ಯಾಕೆ ದೇವರು ನಾಶನವನ್ನು ತಂದಿದ್ದಾನೆ? Because of your sin. ನಿಮ್ಮ ಪಾಪಗಳ ನಿಮಿತ್ತ. You need to repent of your sins and turn back to God. ನಿಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. If you come back to God, ನೀವು ದೇವರ ಕಡೆಗೆ ತಿರುಗಿ ಬಂದರೆ, if you really change your ways, ನಿಮ್ಮ ಮಾರ್ಗಗಳನ್ನು ಬದಲಾಯಿಸಿಕೊಂಡರೆ God is going to sustain you in this place. ದೇವರು ಈ ಸ್ಥಳದಲ್ಲಿ ನಿಮ್ಮನ್ನು ಮುಂದುವರಿಸುತ್ತಾನೆ. God of this temple, that He is going to protect you. ಈ ಒಂದು ಆಲಯದ ದೇವರು ನಿಮ್ಮನ್ನು ಕಾಪಾಡಿ ಸಂರಕ್ಷಿಸುತ್ತಾನೆ. I know this is what He was actually prophesying to the people. ಜನರಿಗೆ ಇದನ್ನೇ ಅವನು ಪ್ರವಾದನೆ ಹೇಳುತ್ತಾ ಇದ್ದನು. But the false prophets, ಆದರೆ ಸುಳ್ಳು ಪ್ರವಾದಿಗಳು they were proclaiming false in the name of the Lord. ಕರ್ತನ ಹೆಸರಿನಲ್ಲಿ ಸುಳ್ಳನ್ನು ಹರಡುತ್ತಾ ಇದ್ದರು. And as a result, ಅದರ ನಿಮಿತ್ತವಾಗಿ Jerusalem has fallen. ಯೆರೂಸಲೇಮ್ ಬಿದ್ದು It ಹೋಯಿತು, was destroyed. ನಾಶವಾಯಿತು. And oh, beloved, we need to be very careful in these days. ಪ್ರೇಯರ್, ಈ ದಿವಸಗಳು ನಾವು ಎಚ್ಚರವಾಗಿರಬೇಕು. These people, they were putting their faith in the temple of God. ಈ ಜನರು ತಮ್ಮ ನಂಬಿಕೆಯನ್ನು ದೇವರ ಆಲಯದ ಮೇಲೆ ಇಟ್ಟಿದ್ದರು. And they said nothing is going to be a false confidence. ಅವರು ಅಂದುಕೊಂಡರೆ ಏನು ಆಗುವುದಿಲ್ಲ ಎಂಬುದಾಗಿ ಅದು ಸುಳ್ಳು ಭರವಸೆ. We not see that these days, ಈ ದಿವಸಗಳಲ್ಲಿ they are proclaiming that there is no, that nothing will affect us. ಕೆಲವರು ಈ ರೀತಿಯಲ್ಲಿ ಅನ್ನುತ್ತಾರೆ, ನಮಗೇನು ತಟ್ಟುವುದಿಲ್ಲ ಎಂಬುದಾಗಿ. Because we are God's people. ನಾವು ದೇವ ಜನರಾಗಿದ್ದೇವೆ. Because that we are saved by the grace of God. ದೇವರ ಕೃಪೆಯಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ. No matter whatever it may affect other people, it will not affect us. ಬೇರೆ ಜನರಿಗೆ ಅದು ಹಾನಿ ಮಾಡಬಹುದು, ನಮಗೆ ಹಾನಿ ಮಾಡುವುದಿಲ್ಲ ಅನ್ನುತ್ತಾರೆ. Beloved, when the tragedy is coming upon the nation, ಪ್ರಿಯರೇ, ದೇಶದ ಮೇಲೆ ಹಾನಿಯು ನಾಶನವು ಬರುವಾಗ the Bible says, do not put a false trust in God. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ದೇವರ ಮೇಲೆ ಸುಳ್ಳು ಭರವಸೆ ನೀಡಬೇಡಿರಿ. You know, we need to change our life. ನಮ್ಮ ಜೀವಿತಗಳನ್ನು We ಮಾರ್ಪಡಿಸಿಕೊಳ್ಳಬೇಕು. need to repent of our sins. ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು. Once that we are saved, ನಾವು ರಕ್ಷಿಸಲ್ಪಟ್ಟಿದ್ದೇವೆ. know that it's not a license for us to continue to live in whatever we want to do. ನಮಗೆ ಬೇಕಾದ ಹಾಗೆ ಜೀವಿಸುವುದಕ್ಕೆ ಕೊಡಲ್ಪಟ್ಟ ಪರವಾನಿಗೆ ಅದು ಅಲ್ಲ. Thinking that no matter whatever, that we are saved and we are saved forever and ಏನೇ ever. ಆದರೂ ಪರವಾಗಿಲ್ಲ, ನಾವು ರಕ್ಷಿಸಲ್ಪಟ್ಟಿದ್ದೇವೆ, ಯಾವಾಗಲೂ ಹೀಗೆ
ಹೀಗೆ ಇರುತ್ತೇವೆ ಎಂಬುದಾಗಿ ಅಂದುಕೊಳ್ಳುವುದು. So people live in false confidence. ಜನರು ಒಂದು ಸುಳ್ಳಾದ ಒಂದು ಭರವಸೆಗಳಲ್ಲಿ ಜೀವಿಸುತ್ತಾರೆ. False confidence that is picked from the word of God. ದೇವರ ವಾಕ್ಯದಿಂದಲೇ ತೆಗೆದುಕೊಳ್ಳಲ್ಪಟ್ಟಂತ ಸುಳ್ಳಾದ ಭರವಸೆ. So when Jeremiah prophesied it, ಯೆರೆಮೀಯನು ಪ್ರವಾದಿಸಿದಾಗ there were many false prophets. ಅನೇಕ ಸುಳ್ಳು ಪ್ರವಾದಿಗಳಿದ್ದರು. They were preaching from the same word of God. ಅದೇ ದೇವರ ವಾಕ್ಯವನ್ನು ಇಟ್ಟುಕೊಂಡು ಅವರು ಸಾರುತ್ತಿದ್ದರು. I know they said you will be safe and secure ನೀವು ಸುರಕ್ಷಿತವಾಗಿರುತ್ತೀರಿ ಎಂಬುದಾಗಿ ಹೇಳುತ್ತಿದ್ದರು. because they want name, they want fame. ಯಾಕೆಂದರೆ ಅವರಿಗೆ ಹೆಸರು ಬೇಕು, ಹಣ ಬೇಕು, They want the support of the king. ಆ ಅರಸನ ಒಂದು ಬೆಂಬಲ ಅವರಿಗೆ ಬೇಕು. He said doesn't matter that you are safe. ನೀವು ಸುರಕ್ಷಿತವಾಗಿದ್ದೀರಾ, ಹೆದರಬೇಡಿ ಅನ್ನುತ್ತಿದ್ದರು. Beloved, this is not a faith, this is called presumption in our mind. ಪ್ರಿಯರೇ, ಇದು ನಿಜವಾದ ನಂಬಿಕೆ ಅಲ್ಲ, ಇದು ನಮಗೆ ಊಹೆ ಅಥವಾ ಕಲ್ಪನೆ ಆಗಿದೆ. You know, the Bible does not give us any false faith. ಬೈಬಲ್ ನಮಗೆ ಇಂತಹ ಸುಳ್ಳು ನಂಬಿಕೆಯನ್ನು ಕೊಡುವುದಿಲ್ಲ. I know this says that we need to know that it is not our putting a faith in object or anything in a doctrine. ನಾವು ನಮ್ಮ ನಂಬಿಕೆಗಳನ್ನು ವಸ್ತುಗಳಲ್ಲಿ ಅಥವಾ ಆಲಯದ ಮೇಲೆ ಆ ರೀತಿಯಲ್ಲಿ ಇಡುವಂತದಲ್ಲ. No, but our faith is based upon our relationship with the God. ನಮ್ಮ ನಂಬಿಕೆ ನಮ್ಮ ದೇವರೊಡನೆ ಇರುವ ನಮ್ಮ ಸಂಬಂಧದ ಜೊತೆಯಲ್ಲಿ ಅದು ಹೊಂದಿಕೆಯಾಗಿರಬೇಕು. They had believed in the Ark of the Covenant. ಒಡಂಬಡಿಕೆಯ ಮಂಜೂಷದ ಮೇಲೆ ನಂಬಿಕೆ ಇಟ್ಟಿದ್ದರು. These people, they believed in the temple of God. ಈ ಜನರು ದೇವರ ಆಲಯದ ಮೇಲೆ ನಂಬಿಕೆ ಇಟ್ಟಿದ್ದರು. Both Ark of the Covenant and the temple of God are both revelation of God. ಒಡಂಬಡಿಕೆಯ ಮಂಜೂಷವು ಮತ್ತು ದೇವರ ಆಲಯವು ಎರಡು ದೇವರಿಂದಲೇ ಬಂದ ಪ್ರಕಟಣೆಗಳೇ ಆಗಿದ್ದವು. God was in their midst. ದೇವರು ಅದರ ಮಧ್ಯದಲ್ಲಿದ್ದನು. But these people, when that you and me are not related with the God, ಆದರೆ ನಾನು ನೀವು ಈ ಜನರ ಹಾಗೆ ದೇವರೊಂದಿಗೆ ಸಂಪರ್ಕ ಹೊಂದದೆ ಹೋದಾಗ it will be just a presumption in our mind. ನಮ್ಮ ಜೀವಿತಗಳಲ್ಲಿ ನಮ್ಮ ಮನಸ್ಸುಗಳಲ್ಲಿ ಅದೊಂದು ಊಹೆಯಾಗಿಯೇ ಉಳಿದುಕೊಳ್ಳುತ್ತದೆ. Even we believe lot of things, ನಾವು ಅನೇಕ ಸಂಗತಿಗಳನ್ನು ನಾವು ನಂಬುತ್ತೇವೆ. but that belief is not a faith at all. ಅದು ಎಲ್ಲ ವಿಶ್ವಾಸಗಳು ಅದು ನಂಬಿಕೆ ಎಂಬುದಾಗಿ ಅಲ್ಲ. We can believe so many things. ಅನೇಕ ಸಂಗತಿಗಳನ್ನು ನಾವು ನಂಬಬಹುದು. Sometimes that we say, oh, if I go on and that a particular pastor pray for me, I will be saved. ಕೆಲವೊಮ್ಮೆ ನಾವು ಈ ರೀತಿಯಲ್ಲಿ ಅಂದುಕೊಳ್ಳುತ್ತೇವೆ, ಆ ಪಾಸ್ಟರ್ ಪ್ರಾರ್ಥಿಸಿದರೆ ಮಾತ್ರ ನನಗೆ ನಾನು ರಕ್ಷಣೆ ಹೊಂದುತ್ತೇನೆ. If I go to that man of God, know that my problem will be solved. ಅಂತಹ ದೇವ ಸೇವಕನ ಬಳಿಗೆ ಹೋದರೆ ಮಾತ್ರ ನನ್ನ ಸಮಸ್ಯೆ ಬಗೆಹರಿಯುತ್ತದೆ. We have so many problems in our life. ನಮ್ಮ ಜೀವಿತಗಳಲ್ಲಿ ಅನೇಕ ಸಮಸ್ಯೆಗಳಿವೆ. When that we have problems in our life, ನಮ್ಮ ಜೀವಿತಗಳಲ್ಲಿ ಸಮಸ್ಯೆಗಳಿರುವಾಗ that is the time that we need to examine our life. ನಮ್ಮ ಜೀವಿತಗಳನ್ನು ಪರೀಕ್ಷೆ ಮಾಡಿಕೊಳ್ಳುವ ಸಮಯ ಅದಾಗಿದೆ. It is the time that we need to change our lives. ನಮ್ಮ ಜೀವಿತಗಳನ್ನು ಬದಲಾಯಿಸಿಕೊಳ್ಳುವ ಸಮಯ ಅದಾಗಿದೆ. You know, many wicked ways are in our life. ನಮ್ಮ ಜೀವಿತಗಳಲ್ಲಿ ದುಷ್ಟತನದ ಕಾರ್ಯಗಳು ಇದೆ ಎಂಬುದಾಗಿ ಪರೀಕ್ಷೆ ಮಾಡಬೇಕು. If our business and dealings are not right in the sight of God, ಒಂದು ವೇಳೆ ನಿಮ್ಮ ವ್ಯಾಪಾರ ಮಾಡುವ ರೀತಿ ನೀತಿಗಳು ದೇವರ ದೃಷ್ಟಿಯಲ್ಲಿ ಸರಿ ಇಲ್ಲದೆ ಹೋದರೆ, going to a man of God and asking to prayer, that is not to give you any security or deliverance. ಯಾವುದೇ ಒಬ್ಬ ದೇವ ಸೇವಕರ ಮುಂದೆ ಹೋಗಿ ಅವರಿಂದ ಪ್ರಾರ್ಥನೆ ಮಾಡಿಸಿಕೊಳ್ಳುವುದರಿಂದ ನಿಮಗೆ ಯಾವುದೇ ಸುರಕ್ಷತೆ ಅಥವಾ ಸಂರಕ್ಷಣೆ ಉಂಟಾಗುವುದಿಲ್ಲ. What you need to do is that the man of God need to speak to you and see that your life will change according to the word of God. ನಿಮಗೆ ಬೇಕಾಗಿರುವುದೇನೆಂದರೆ ಆ ದೇವ ಸೇವಕರುಗಳು ನಿಮ್ಮ ಜೊತೆ ಮಾತನಾಡಿ ನಿಮ್ಮ ಜೀವಿತಗಳಲ್ಲಿರುವ ತಪ್ಪಾದ ಸಂಗತಿಗಳನ್ನು ಸರಿಪಡಿಸಬೇಕಾಗಿದೆ. By just believing certain things, ಕೆಲವು ಸಂಗತಿಗಳನ್ನು ನಂಬುವುದರ ಮೂಲಕ we are not going to be saved, beloved. ನಾವು ರಕ್ಷಿಸಲ್ಪಡುವುದಿಲ್ಲ ಪ್ರಿಯರೇ. You know, that is called assumption or a presumption. ಅದು ಒಂದು ಊಹೆ ಅಥವಾ ಕಲ್ಪನೆ ಎಂಬುದಾಗಿ ಕರೆಯಲ್ಪಡುತ್ತದೆ. No, these people, they believed in their heart this Ark of the Covenant will save. ಈ ಜನರು ತಮ್ಮ ಹೃದಯಗಳಲ್ಲಿ ನಂಬಿದರು ಈ ಮಂಜೂಷ ಪೆಟ್ಟಿಗೆ ನಮಗೆ ಜಯವನ್ನು ಕೊಡುತ್ತದೆ ಎಂಬುದಾಗಿ. But they were not saved. ಆದರೆ ಅವರು ರಕ್ಷಿಸಲ್ಪಡಲಿಲ್ಲ. They were defeated. ಅವರು ಸೋತು ಹೋದರು. Even today, ಈ ದಿವಸವೂ ಕೂಡ now many are in their life battle. ಅನೇಕರು ತಮ್ಮ ಜೀವಿತಗಳ ಹೋರಾಟಗಳಲ್ಲಿ You know, they were defeated ಅವರು ಸೋತು ಹೋಗಿದ್ದಾರೆ. because they think, oh, that if I do these things, or if that man pray, or if I pray this kind of particular prayer, I will be delivered from the hand of the enemy. ಯಾಕಂದ್ರೆ ಅವರು ಅಂದುಕೊಳ್ಳುತ್ತಾರೆ, ಆ ವ್ಯಕ್ತಿ ನನಗಾಗಿ ಪ್ರಾರ್ಥಿಸಿದರೆ ಅಥವಾ ನಾನು ಇಂತಹ ನಿರ್ದಿಷ್ಟವಾದ ಪ್ರಾರ್ಥನೆಯನ್ನು ಇದೇ ರೀತಿಯಲ್ಲಿ ಮಾಡಿದರೆ ಮಾತ್ರ ನಾನು ಕಾಪಾಡಲ್ಪಡುತ್ತೇನೆ ಎಂಬುದಾಗಿ. May use various strategies. ನಾವು ಅನೇಕ ತಂತ್ರಗಳನ್ನು ಹಿಂಬಾಲಿಸಲು ಬಯಸ್ತೇವೆ. No, we think that if we pray in the name of Jesus, ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ, no, it will happen. ಅದು ಹಾಗೆ ಪ್ರಾರ್ಥಿಸಿದರೆ ಆಗುತ್ತೆ ಎಂಬುದಾಗಿ ಅಂದುಕೊಳ್ಳುತ್ತೇವೆ. There were people in the book of Acts. ಅಪೊಸ್ತಲರ ಕೃತ್ಯಗಳಲ್ಲಿ ಕೆಲವು ಜನರನ್ನು ನಾವು ನೋಡುತ್ತೇವೆ. They have watched the apostle Paul was casting out demons in the name of Jesus. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಪೊಸ್ತಲನಾದ ಪೌಲನು ದುರಾತ್ಮಗಳನ್ನು ಓಡಿಸುವುದನ್ನು ಇವರು ಕಂಡರು. So these people, they do not have any relationship with the God. ಈ ದೇವರೊಡನೆ ಯಾವುದೇ ಸಂಬಂಧವಿಲ್ಲದಿರುವಂತಹ ಈ ಜನರು they also started to cast out the
demons in the name of Jesus who Paul is preaching. ಪೌಲನ ಪ್ರಸಂಗ ಮಾಡುತ್ತಿರುವ ಯೇಸುವಿನ ಹೆಸರಿನಲ್ಲಿ ದೆವ್ವಗಳಿಗೆ ಆಜ್ಞೆ ಮಾಡಲು ಪ್ರಾರಂಭಿಸಿದರು. They were not using any other name. They are using the right name, Jesus' name. ಅವರು ತಪ್ಪಾದ ಹೆಸರನ್ನೇನು ಉಪಯೋಗಿಸ್ತಿಲ್ಲ, ಸರಿಯಾದ ಹೆಸರನ್ನ ಯೇಸುವಿನ ಹೆಸರನ್ನೇ ಉಪಯೋಗಿಸ್ತಾ ಇದ್ದಾರೆ. Even though they used that name, but the devil overpowered them. ಅವರು ಅದೇ ಹೆಸರನ್ನು ಉಪಯೋಗಿಸಿದರೂ ಕೂಡ ಸೈತಾನನು ಅವರನ್ನು ಗೆದ್ದುಕೊಂಡನು. So beloved, that name of Jesus is not a magic name. ಪ್ರಿಯರೇ, ಯೇಸುವಿನ ಹೆಸರೆನ್ನುವಂಥದ್ದು ಏನೋ ಒಂದು ಜಾದುವಿನ ಹೆಸರಲ್ಲ. Whatever we pray in Jesus' name, that is, God is not bounded to give everything to you. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದ ಮಾತ್ರಕ್ಕೆ ದೇವರು ನಮಗೆ ಕೊಡಲೇಬೇಕೆನ್ನುವಂತ But it all ಕಟ್ಟಪ್ಪಣೆ ಇಲ್ಲ. depends that how you are related with the God. ದೇವರೊಡನೆ ನಿಮಗೆ ಎಂತಹ ಸಂಬಂಧ ಇದೆ ಅದರ ಮೇಲೆ ಆತುಕೊಳ್ಳುತ್ತದೆ. How is your walk and faith with the God? ದೇವರೊಡನೆ ನಿಮ್ಮ ನಂಬಿಕೆ ನಡಿಗೆ ಹೇಗೆ ಇದೆ? If that we just believe in the Lord Jesus Christ and using the every kind of strategies, ನಾವು ಕೇವಲ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದಕ್ಕೆ ಅನೇಕ ತಂತ್ರಗಳನ್ನು ಹಿಂಬಾಲಿಸ್ತಾ ಇರುವುದಾದರೆ, no, that is not the answer for our life. ನಮ್ಮ ಜೀವಿತಕ್ಕೆ ಅದು ಒಂದು And ಉತ್ತರವಾಗಿರುವುದಿಲ್ಲ. I pray that these days, ಈ ದಿವಸಗಳಲ್ಲಿ ನನ್ನ ಪ್ರಾರ್ಥನೆ ಇದಾಗಿದೆ, let our life be an example in the sight of God. ದೇವರ ದೃಷ್ಟಿಯಲ್ಲಿ ನಾವು ನಮ್ಮ ಜೀವಿತಗಳನ್ನು ಪರೀಕ್ಷೆ ಮಾಡಿಕೊಳ್ಳೋಣ. You know that Ark of the Covenant cannot save us. ಪ್ರಿಯರೇ, ಯೆಹೋವನ ಮಂಜೂಷ ಒಡಂಬಡಿಕೆ ಮಂಜೂಷವು ನಮ್ಮನ್ನು ಕಾಪಾಡಲು The ಸಾಧ್ಯವಿಲ್ಲ. temple of the Lord cannot save us. ದೇವರ ಆಲಯವು ನಮ್ಮನ್ನು ಸಂರಕ್ಷಿಸಲು ಸಾಧ್ಯವಿಲ್ಲ. You know, by believing in those things, ಆ ಸಂಗತಿಗಳಲ್ಲಿ ನಂಬಿಕೆ ಇಡುವುದರ in ಮೂಲಕ, believing certain things, ಅಂತಹ ಕೆಲವು ಸಂಗತಿಗಳಲ್ಲಿ ನಂಬಿಕೆ ಇಡುವುದರ we ಮೂಲಕ may sincerely believe it, ನಾವು ಪ್ರಾಮಾಣಿಕವಾಗಿ ನಂಬಿದರೂ ಕೂಡ, but the sincere belief is not faith. ನಿಜ ಪ್ರಾಮಾಣಿಕವಾಗಿ ನಂಬುವುದು ಮಾತ್ರ ನಿಜವಾದ ನಂಬಿಕೆ ಅಲ್ಲ. We can believe certain things sincerely, but sincerely we are wrong. ನಾವು ಪ್ರಾಮಾಣಿಕವಾಗಿ ಕೆಲವು ಸಂಗತಿಗಳಲ್ಲಿ ನಂಬಿಕೆ ಇಡಬಹುದು, ಆದರೆ ಪ್ರಾಮಾಣಿಕವಾಗಿ ಅದರಲ್ಲಿ ತಪ್ಪಿ ಹೋಗಬಹುದು. Beloved, do we have faith or presumption? ಪ್ರಿಯರೇ, ನಮಗಿರುವುದು ನಂಬಿಕೆಯೋ ಅಥವಾ ಊಹೆಯೋ? You know that we need to examine. ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು. We need to surrender to God. ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡಬೇಕು. No, we need to have a relationship with the God. ದೇವರೊಡನೆ ಸಂಬಂಧವನ್ನು We ಹೊಂದಿಕೊಳ್ಳಬೇಕು. need a revelation of God. ದೇವರ ಪ್ರಕಟಣೆಯನ್ನು That ಹೊಂದಿಕೊಳ್ಳಬೇಕು. revelation and relationship, ಆ ಪ್ರಕಟಣೆ ಮತ್ತು ಸಂಬಂಧ that is going to deliver us ಅದು ನಮಗೆ ಬಿಡುಗಡೆ ಕೊಡುತ್ತದೆ from the hand of the enemy. ವೈರಿಯ ಕೈಗಳಿಂದ. We need to be careful. ನಾವು ಎಚ್ಚರವಾಗಿರಬೇಕು. Know where that God has given us a victory. ದೇವರು ನಮಗೆ ಎಲ್ಲಿ ಜಯವನ್ನು We ಕೊಟ್ಟಿದ್ದಾನೆ, need to continue to walk in the victory of ಆ God. ಜಯದಲ್ಲಿ ನಾವು ಮುಂದುವರಿಯಬೇಕು. And in the name of Jesus, ಯೇಸು ಕ್ರಿಸ್ತನ ಹೆಸರಿನಲ್ಲಿ we can walk in victory. ನಾವು ಜಯದಲ್ಲಿ ನಡೆಯಬಹುದು. We can defeat the enemy. ನಾವು ವೈರಿಗಳನ್ನು ಸೋಲಿಸಬಹುದು. We can conquer in the name of Jesus. ಯೇಸುವಿನ ಹೆಸರಿನಲ್ಲಿ ನಾವು ಜಯಿಸಬಹುದು. But let us have faith in Him and in His word. ಆತನಲ್ಲಿ, ಆತನ ವಾಕ್ಯದಲ್ಲಿ ನಮಗೆ ನಂಬಿಕೆ ಇರಲಿ. Father, we just humble before you. ತಂದೆ, ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿನ್ನ ಮುಂದೆ ಬರುತ್ತೇವೆ. Lord, there are many times ಅನೇಕ ಸಮಯಗಳಲ್ಲಿ ದೇವರೇ, we depend upon the past experience. ನಾವು ಹಳೆಯ ಅನುಭವಗಳ ಮೇಲೆ ಆತುಕೊಳ್ಳುತ್ತೇವೆ. We depend upon what others are doing. ಬೇರೆಯವರು ಮಾಡುತ್ತಿರುವ ಸಂಗತಿಗಳ ಮೇಲೆ ಆತುಕೊಳ್ಳುತ್ತೇವೆ. We depend upon some of the testimonies. ಕೆಲವು ಸಾಕ್ಷಿಗಳ ಮೇಲೆ ಆತುಕೊಳ್ಳುತ್ತೇವೆ. And Lord, that we believe sincerely, but at the same time sincerely we are wrong. ದೇವರೇ, ನಾವು ಪ್ರಾಮಾಣಿಕವಾಗಿ ನಂಬುತ್ತೇವೆ, ಅವುಗಳನ್ನು ಅದರ ಪ್ರಾಮಾಣಿಕವಾಗಿ ತಪ್ಪು ಹೋಗುತ್ತೇವೆ. Lord, we ask you to open our eyes to see the revelation of God ದೇವರ ಪ್ರಕಟಣೆಯನ್ನು ಕಾಣುವಂತೆ ನಮ್ಮ ಕಣ್ಣುಗಳನ್ನು ತೆರೆಯ ಮಾಡು ದೇವರೇ. and rightly related with the God. ದೇವರೊಡನೆ ಸರಿಯಾದ ಸಂಬಂಧದಲ್ಲಿರುವಂತೆ ಸಹಾಯ Lord, we ಮಾಡು. need to change our lives. Lord, help us to change. ನಮ್ಮ ಜೀವಿತಗಳನ್ನು ಬದಲಾಯಿಸುವುದಕ್ಕೆ ಸಹಾಯ ಮಾಡು Where ದೇವರೇ. we need to repent, Lord, help us to repent. ಎಲ್ಲಿ ಪಶ್ಚಾತ್ತಾಪ ಬೇಕಾಗಿದೆ ಅಲ್ಲಿ ಪಶ್ಚಾತ್ತಾಪ ಉಂಟಾಗಲಿ. Where there is no faith, I pray that you impart faith in our lives. ನಂಬಿಕೆ ಇಲ್ಲದಿರುವ ಸ್ಥಳಗಳಲ್ಲಿ ನಂಬಿಕೆಯನ್ನು ಉಂಟು ಮಾಡು ದೇವರೇ. So, Father, that we may walk with you, ನಿನ್ನ ಸಂಗಡ ನಾವು ನಡೆಯುವಂತೆ ದೇವರೇ. continuously get victory. ನೀವು ನಿರಂತರವಾಗಿ ನಾವು ಜಯವನ್ನು ಹೊಂದಿಕೊಳ್ಳುವಂತಪ್ಪ In Jesus' name. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. Amen. ಆಮೆನ್. Now may the grace of our Lord Jesus Christ, love of God the Father, fellowship and the communion of the Holy Spirit abide with us now and forever. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಐಕ್ಯತೆಯು, ಅನ್ಯೋನ್ಯತೆಯು ಈಗಲೂ ಸದಾಕಾಲ ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್.